ಕಾಲ ಸರ್ವಜ್ಞ ಭಗವಾನ್ ಕುಂದ ದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಪಂಚಮ ಕಾಲದ ಕೊನೆಯವರೆಗೆ ಉದಿಸಿ ಬರುವಂಥ ಭವ್ಯ ಜೀವರುಗಳಿಗೆ ಪರಮ ಉಪಕಾರಪ್ರದವಾದಂಥ ಅತ್ಯುಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಆಚಾರ್ಯ ಶ್ರೀ ಅಮೃತ ಚಂದ್ರದೇವ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಚರಣಾನುಯೋಗ ಗ್ರಂಥದ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಆಚಾರ್ಯ ಕಲ್ಪ ಉಪಾಧಿಗೆ ಪ್ರಾಪ್ತರಾದಂಥ ಪಂಡಿತ ಟೋಡರಮಲ್ಲರ ವಿಧಿವಶರಾಗುವುದರಿಂದ ಅದನ್ನು ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೊಬ್ಬ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ನಮಗೆ ಸಮಗ್ರ ರೂಪದಿಂದ ಗ್ರಂಥದ ವಿಷಯವನ್ನು ಉಪಲಬ್ಧಗೊಳಿಸಿದರೆ ಅವರಗಳ ಉಪಕಾರವನ್ನು ಸ್ಮರಿಸ್ತಾ ನಾವು ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ. ಪಂಚ ಔದುಂಬರ ಫಲ ಮೊದಲಾದವುಗಳ ಚರ್ಚೆ ನಡೆದದ್ದಿದೆ. ಯಾಕೆ ಅಂತಂದ್ರೆ ಒಂದು ಹಿಂಸೆಯ ಅಧರ್ಮ ಇದೆ, ಒಂದು ಹಿಂಸೆಯ ತ್ಯಾಗದ ಸಲುವಾಗಿನ ತಮಗ ಮನುಷ್ಯ ಜನ್ಮದ ಪ್ರಾಪ್ತಿ ಆದದ್ದು ಇದೆ. ಹಿಂಸೆಯ ಸರ್ವಥಾ ತ್ಯಾಗ ಮಾಡಿ ಭವಭ್ರಮಣದಿಂದ ಬಿಡುಗಡೆ ಹೊಂದಿ ಸಾಕ್ಷಾತ್ ಶಾಶ್ವತ ಮೋಕ್ಷವನ್ನು ಪಡೆದುಕೊಳ್ಳುವಂಥ ಅಶರೀರಿ ಕೃತಕೃತ್ಯ ಸಿದ್ಧ ಆಗುವಂಥ ಅವಸ್ಥಾ ವಿಶೇಷ ಪ್ರಾಪ್ತ ಆದದ್ದಿದೆ. ಅದರಲ್ಲಿ ನಾವು ಎಷ್ಟು ಸಾಧ್ಯದೆಯೋ ಅಷ್ಟ ಅಧರ್ಮದಿಂದ, ದುಃಖದ ಕಾರಣದಿಂದ ಅರ್ಥಾತ್ ಹಿಂಸೆಯಿಂದ ದೂರ ಉಳಿಯುವ ಪ್ರಯತ್ನ ಮಾಡೋದಿದೆ. ಅನೇಕ ಬಾರಿ ಹೇಳಿದ್ದಿದೆ, ನಮಗೆ ನಾವು ಹೇಳ್ಕೊಳ್ಳುವುದಿದೆ, ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ. ಎಷ್ಟು ಪಾಪದ ಭಾರ ಕಮ್ಮಿ ಮಾಡಿಕೊಳ್ಳುವುದು ಸಾಧ್ಯದೆಯೋ ಅಷ್ಟು ಈ ಮನುಷ್ಯ ಭವದೊಳಗೆ ಇಷ್ಟೊಂದು ಅನುಕೂಲತೆ ಇರುವುದೊಳಗೆ ಜಿನವಾಣಿಯ ಸಹಾಯ ಇದೆ. ಮಹಾನ್ ಭಾಗ್ಯದಿಂದ ಇಂಥ ಸೂಕ್ಷ್ಮ ಜೀವರುಗಳಿಗೆ ಆಗುವಂಥ ಬಾಧೆಯನ್ನು ಪ್ರತ್ಯಕ್ಷ ನೋಡಿ ತಿಳಿಸಿಕೊಟ್ಟಿರುವಂಥ ಜನರ ಪರಂಪರೆಯೊಳಗೆ ನಮ್ಮದು ಜನ್ಮ ಆದದ್ದಿದೆ. ಅಜೈನರ ಹಾಗೆ, ಅನಾರ್ಯರ ಹಾಗೆ ಆಚರಣೆ ಮಾಡಿದರ ಭವಿಷ್ಯದ ಅನಂತಾನಂತ ಕಾಲದವರೆಗೆ ಸ್ವಯಂ ಈ ಜೀವನ ಅದರ ಫಲವನ್ನು ಅನುಭವಿಸುವುದು ಇದೆ. ಇದು ವಿಷಯ ಅಂತೂ ಹೀಗೆ ಇದೆ. ಚರಣಾನುಯೋಗದ ನಮ್ಗೆ ಇಷ್ಟ ಆಗ್ತಿದೆ ಬಿಡ್ತಿದೆ, ಅದು ನಮಗೆ ಗೊತ್ತಿಲ್ಲ. ಅದು ನಾವು ವಿಚಾರ ಮಾಡೋದ್ರೆ ಹೌದೇನಿಲ್ಲದೆ ಒಂದು ಸಮಯ ಇಲ್ಲಿ ಕೂತ ನಂತರ ಖೇದ ಅನಿಸ್ತಿದೆ, ಮತ್ತು ಮೋಹದ ಜಾಲ ಹರಡ್ತಾ ಇರ್ತಿದೆ. ಆ ಮೋಹದ ಜಾಲದೊಳಗ ಬೇರೆ ಯಾರು ಸಿಲುಕೋದಿಲ್ಲ, ಸ್ವಯಂ ನಾವೇ ಸಿಲುಕೋದಿದೆ. ನಮ್ಮ ಮೋಹದ ಜಾಲದೊಳಗ, ನಮ್ಮ ರಾಗದ ಜಾಲದೊಳಗ ಸ್ವಯಂ ನಾವೇ ಸಿಲುಕೋದಿದೆಯಲ್ಲ. ಮತ್ತು ಆ ಜಾಲ ಎಷ್ಟು ಜಟಿಲಿರ್ತಿದೆಯೋ ಅಷ್ಟು ಅದರಿಂದ ಹೊರಗೆ ಬರೋದು ಕಠಿಣ ಆಗ್ತಿದೆ. ಇದು ನ್ಯಾಯಸಮ್ಮತ ಇದೆ. ಯಾರೂ ಸಲುವಾಗಿ ಈ ಪ್ರಕಾರದ ವಿಧಿವಿಧಾನ ಅಥವಾ ಶಾಸನದ ರಚನೆ ಆಗಿಲ್ಲ. ಜೀವದ ಸ್ವರೂಪ ಮೋಹದ ಸ್ವರೂಪ, ಆ ಮೋಹದಿಂದ ಆಗುವಂಥ ಜಾಲದ ನಿಕೃಷ್ಟತೆ, ಜಟಿಲತೆ, ಅದರಿಂದ ಹೊರಗೆ ಬರೋದ ಯಾವ ಪ್ರಕಾರ ಕಠಿಣ ಇದೆ ಅನ್ನುವುಗಳ ವಿವೇಚನೆಯನ್ನೇ ಚರಣಾನುಯೋಗದ ಗ್ರಂಥಗಳಲ್ಲಿ ಹೇಳಿರ್ತಾರೆ. ಯಾರ ಪುರುಷಾರ್ಥ ಮಾಡ್ತಾರೋ, ಯಾರ ಧೈರ್ಯ ಮಾಡ್ತಾರೋ, ಯಾರ ತಮ್ಮ ಮನಸ್ಸಿನ ಮೇಲೆ ನಿಗ್ರಹ ಮಾಡೋದು ಸಾಧ್ಯ ಇದೆಯೋ ಅವರೇ ಭವಿಷ್ಯದೊಳಗ ಒಂದಿಷ್ಟು ದುಃಖದ ಮಾತ್ರ ಕಮ್ಮಿ ಮಾಡಿಕೊಳ್ಳೋದು ಸಾಧ್ಯ ಇದೆ. ಈ ನೋಡ್ರಿ, ಪುಣ್ಯದ ಉದಯದಿಂದ ಅನೇಕ ಪ್ರಕಾರದ ಪಾಪ ಮಾಡುವಂತಹ ಸೌಕರ್ಯಗಳು ಸಿಗ್ತವೆ. ಯೋಚನೆ ಮಾಡೋದಿದ್ರೆ ಮಾಡೋದಿದೆ, ನನಗಂತೂ ಮಾಡೋದಿದೆ. ಅನಂತ ಕಾಲದೊಳಗ ಈ ಪ್ರಕಾರದ ಪುಣ್ಯ ಯೋಗ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲತೆಗಳು ಸಿಗುವುದಂತೂ ಪ್ರತ್ಯಕ್ಷ ಪಾಪದ ಪ್ರಶಸ್ತ ಮಾರ್ಗ ಇದೆ. ಚಕ್ರವರ್ತಿ ಅಂಥವ್ರು ಯಾಕೆ ಬಿಟ್ಟು ಹೋದ್ರು? ಇಂದ್ರ ಯಾರ ಸೇವೆ ಮಾಡ್ತಿದ್ದ? ಆಹಾರ, ವಸ್ತ್ರಾದಿ, ಆಭೂಷಣಾದಿ ಯಾರಿಗೆ ಸ್ವರ್ಗದಿಂದ ಬರ್ತಿದ್ದೋ, ವಸ್ತ್ರ ಆಭೂಷಣಾದಿ ಅಂಥ ತೀರ್ಥಂಕರರ ಅಂಥ ಸೇವಕನ ಕಡೆಗೆ ಕೂಡ ಆಕರ್ಷಿತ ಆಗದ್ದನ
ಯಾವುದರ ಸಲುವಾಗಿ ತ್ಯಜಿಸಿ ಹೋದ್ರು. ನಾವು ಎಂಥ ಹುಳುರಿ, ಮಲದೊಳಗ ಆನಂದ ಮನ್ನಿಸ್ತಾ ಇರುವಂಥ ಹುಳು. ಅದರ ಸಲುವಾಗಿ ಈ ಜನವಾಣಿ ಕೂಡ ಸುಯೋಗ್ಯ ಜೀವರುಗಳನ್ನು ನೋಡಿನ ಪ್ರತಿಪಾದನೆ ಮಾಡುತ್ತಿದೆ. ಒಂದು ಮಾತು ಲಕ್ಷ್ಯದಲ್ಲಿಟ್ಕೊಳ್ಳೋದ, ಸಮಯಸಾರ ಅಶರೀರಿಯಾಗುವಂಥ ಗ್ರಂಥಿ ಇದೆ ಈ ಭರತ ಕ್ಷೇತ್ರದೊಳಗ. ಸಾಕ್ಷಾತ್ ತೀರ್ಥಂಕರರ ವಿರಹ ಇರುವ ಸಮಯದಲ್ಲಿ ಸಮಯಸಾರದ ಉಪಲಬ್ಧಿ ಆದದ್ದಿದೆ. ಅದು ಎಲ್ಲಾ ಜೀವರ ಸಲುವಾಗಿ ಉಪಯೋಗಿ ಇದೆ. ತಿರಿಯಂಚ, ನಾರಕಿ, ದೇವ, ಮನುಷ್ಯ ಎಲ್ರಿಗೂ ಉಪಯೋಗಿಯಾಗುವಂಥ ವಿಷಯ ಅದರಲ್ಲಿ ಇದಿದೆ. ಅದರ ಚರಣಾನುಯೋಗಿ ಇದೆಯಲ್ಲ, ಅದು ಕೇವಲ ಮನುಷ್ಯನಿಗೆ ಇದೆ. ಕೇವಲ ಮನುಷ್ಯನಿಗೆ. ಭೇದ ವಿಜ್ಞಾನ 4 ಗತಿಯ ಜೀವಗಳು ಮಾಡಬಹುದು. ಅದರ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯೋದ ಇದು ಕೇವಲ ಮನುಷ್ಯನಿಗೆ. ಕೆಲವು ಅಂಶದಲ್ಲಿ ತಿರಿಯಂಚಗಳಿಗೆ ಇದೆ, ಕೆಲವು ಅಂಶದಲ್ಲಿ ಅರ್ಥಾತ್ 5ನೇ ಗುಣಸ್ಥಾನದವರೆಗೆ ಅವು ಹೋಗಬಹುದಾಗಿದೆ. ಆದರೆ ಮನುಷ್ಯ ಸೀದಾ ಮೋಕ್ಷದವರೆಗೆ ಹೋಗಬಹುದಾಗಿದೆ. ಇಂಥ ಯಾವ ಒಂದು ಸುಂದರವಾದಂತಹ ಸನ್ನಿವೇಶ ಭಾಗ್ಯದಿಂದ ಸಿಕ್ಕಿದೆಯೋ ಅದರದ ಬರೆಯೇ ದುರುಪಯೋಗ ನಡೆದದ್ದೇ ಅನ್ನೋದ ಜೀವನದೊಳಗ, ಮನುಷ್ಯನ ಜೀವನದೊಳಗ, ಜೈನ ಕುಲೋತ್ಪನ್ನ ಮನುಷ್ಯನ ಜೀವನದೊಳಗ ಲಕ್ಷ್ಯದಲ್ಲಿ ಬರೋದ ಅತ್ಯಂತ ಅವಶ್ಯಕ ಇದೆ. ಯಾರ ಸಲುವಾಗಿ ನಾವು ಪಾಪ ಮಾಡಿದ್ರೂ ಕೂಡ ಅವರು ನಮ್ಮ ಪಾಪದೊಳಗೆ ಭಾಗಿ ಆಗುವುದಿಲ್ಲ. ಇದರದ್ದು ನಮಗೆ ದಿನೇ ಸ್ವೀಕಾರಬೇಕು ಶ್ರೇಣಿ ಕುಮಾರ್. ನಾವು ಮೋಹದಿಂದನ ಮಾಡ್ತೇವೋ ನಿಜವಾಗಿ, ಆದ್ರೆ ಯಾರ ಸಲುವಾಗಿ ಅಂತೂ ಮಾಡುವುದೇ ಇಲ್ಲ. ಪರಜೀವದ ಸಲುವಾಗಿ ಯಾವ ಪ್ರಕಾರದ ಪಾಪ ಯಾವ ಮನುಷ್ಯ ಎಂದೂ ಮಾಡಲಿಲ್ಲ. ಆದ್ರೆ ತನ್ನ ಮೋಹದ ಅತಿರೇಕತೆಯಿಂದನ ಮಾಡ್ತಾನಂದ ಮೇಲೆ ಅವನಿಗೆ ಮೋಹದ ಫಲವನ್ನು ಭೋಗಿಸುವುದ ನ್ಯಾಯಸಮ್ಮತ ಇದೆ ಅಲ್ಲ? ಹೌದು ಅಥವಾ ಇಲ್ರಿ? ಅದಕ್ಕೆ ಇಂಥ ಸನ್ನಿವೇಶದೊಳಗ ನಮ್ಮಲ್ಲಿ ನಿರ್ಣಯ ದೃಢ ಆಗ್ತಾ ಹೋಗ್ಬೇಕು. ಯಾಕೆಂತಂದ್ರೆ ದಿವಸ ಕಳೀತಾ ಹೋಗ್ತಾ ಇದ್ದಾವೆ. ಆಯುವಿನ ಯಾವ ಒಂದು ಸೀಮೆ ಇದೆ, ಒಂದು ಪರಿಮಿತಿ ಇದೆ, ಅದು ಕಮ್ಮಿ ಆಗ್ತಾ ಇದೆ. ಸಮ್ಯಕ್ತ್ವದ ಮೊದಲಿನ ಭೂಮಿಕಾರೆ ನಮಗೆ ನಿರ್ಮಾಣ ಆಗಬೇಕು ಅಥವಾ ಬೇಡ್ರಿ? ಸಮ್ಯಕ್ತ್ವ ಆಗದಿದ್ರೆ ಇರ್ಲಿ, ಮೊದಲಿನ ಭೂಮಿಕಾರೆ ನಿರ್ಮಾಣ ಆಗಬೇಕು ಅಥವಾ ಬೇಡ್ರಿ? ಆಗ್ಲಿಕ್ಕೆ ಬೇಕು. ಇಷ್ಟ ದೀರ್ಘ ಅವಸರ ನಮಗೆ ಪ್ರಾಪ್ತ ಆದದ್ದಿದೆ ಜಿನವಾಣಿಯ ಜೊತೆಗೆ ಅಂದಮೇಲೆ ನಮ್ಗೆ ಅಷ್ಟ ಭೂಮಿಕಾರಿ ಸಿದ್ಧ ಮಾಡಿಕೊಳ್ಳುವಂಥ ಪುರುಷಾರ್ಥ. ಯಾಕೆ ಅಂತಂದ್ರೆ ಯಾವತ್ತಾದ್ರೂ ನಾನೇ ಮಾಡುವುದಿದೆ. ನನಗೆ ಸುಖ ಬೇಕಾಗಿತ್ತು, ಮೋಕ್ಷ ಬೇಕಾಗಿತ್ತು. ಭವ ಪರಂಪರೆಯಿಂದ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದೋದಿತ್ತು. ಇಂದ ನಮಗೆ ಭಲೆ ಭಾವ ಇರ್ಲಿಕ್ಕಿಲ್ಲ ಬಿಡುಗಡೆ ಹೊಂದೋದ. ಆದರೆ ಯಾವತ್ತರೇ ಭಾವ ಬರ್ತಿದಿಲ್ಲ, ಆ ಭಾವದ ಸಲುವಾಗಿ ಇದೇ ಉಪಾಯ ಮಾಡೋದು ಅವಶ್ಯಕ ಇದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಉಪಾಯ ಇಲ್ಲ. ಷಟ್ಕಾಯ ಜೀವದ ಮೇಲೆ 4 ಮಾತು ವ್ಯವಹಾರದ್ದು ಹೇಳದಿತ್ತು ಚರಣಾನುಯೋಗಕ್ಕೆ ಸಂಬಂಧಿಸಿದ ಹಾಗೆ 2 ವಾರದ ಹಿಂದೆ. ದಶಲಕ್ಷಣಮಯ ಧರ್ಮ ಏನ್ ಹೇಳಿದ್ರಿ? ಆಗಿರ್ತದೆ, 2 ವಾರ ಆಯ್ತಲ್ಲ. ಷಟ್ಕಾಯ ಜೀವದಯೇ ರತ್ನತ್ರಯಮಯವಾದ ಧರ್ಮ, ಯಥಾರ್ಥ ದೇವಶಾಸ್ತ್ರ ಗುರುಗಳ ನಿರ್ಣಯ ಮಾಡುವಂತಹದ್ದು. ಈ ವ್ಯವಹಾರ ಕೂಡ ನಮ್ಮ ಜೀವನದಲ್ಲಿ ಬರಲಿಲ್ಲ. ರಾಗಿ ದ್ವೇಷಿ ದೇವಿ ದೇವತೆಗಳ ಆಕರ್ಷಣೆ ನಮ್ದು ಬಿಟ್ಟು ಹೋಗಲಿಲ್ಲ. ಅಂದ್ರೆ ನಾವು ಜೀವನ ಹೇಗಾಗಲಿಕ್ಕೆ ಸಾಧ್ಯ ಇದೆ, ಮತ್ತು ಈ ಭಾಗ್ಯವನ್ನ ನಾವು ಹೇಗೆ ನಮ್ಮದಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ? ಯಾವುದು ಸಾಧ್ಯ ಆಗಿದೆ ಹೇಳ್ರಿ? ರತ್ನತ್ರಯದ ಸಲುವಾಗಿ ಸಪ್ತ ತತ್ವಗಳದ್ದು ನಿರ್ಣಯ ಮಾಡುವುದು ಅವಶ್ಯಕ ಇದೆ. ನಾನು ಜೀವಿದ್ದೇನೆ, ಇದು ಶರೀರ ಅಜೀವಿದೆ. ಕಣ್ಣಿಗೆ ಯಾವುದೆಲ್ಲ ಕಾಣಿಸ್ತಿದೆ, 5 ಇಂದ್ರಿಯಕ್ಕೆ ಯಾವುದೆಲ್ಲ ಗೋಚರ ಇದೆ, ಅದೆಲ್ಲವೂ ಅಜೀವದ ಒಂದು ವಿಭಾಗ ಅರ್ಥಾತ್ ಉತ್ಕಲವೇ ಇದೆ. ಇನ್ನು ಷಟ್ಕಾಯ ಜೀವಗಳ ಮೇಲೆ ದಯೆ,
ನಾನು ನಾಳೆ ಅದೇ ಆಗೋದಿದ್ದೇನೆ. ಹಿಂದೆ ಅನಂತ ಬಾರಿಯಾದ ಆಗಿದ್ದೆನು. ಪಂಚಸ್ಥಾವರ ಅಗ್ನಿ ಕಾಯಕ, ಜಲಕಾಯಕ, ವಾಯು ಕಾಯಕ, ವನಸ್ಪತಿ ಕಾಯಕ, ಏನ್ರಿ ಪೃಥ್ವಿ ಕಾಯಕ. ಇದು ಅನಂತ ಬಾರಿ ಅನಂತ ಕಾಲ ಆಗಿದ್ದೇನ್ರಿ. ಎಂದೋ ಒಂದು ಸಲ ಭಾಗ್ಯದಿಂದ ಹುರಿಯುತ್ತಿರುವಂಥ ಬಾಣಲೆಯೊಳಗೆ ಹುರಿಯುತ್ತಿರುವಂಥ ಕಡಲೆ ಉಷ್ಣತೆಯ ಶಾಖದಿಂದ ಜಿಗಿದು ಹೊರಗೆ ಬಂದ ಹಾಗೆ ನಾವು ಬಂದಿದ್ದೇವೆ. ಒಂದು ದೇಹದೊಳಗೆ ಅನಂತ 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 ಜೀವ ವಾಸ ಮಾಡುವಂಥ ಅವಸ್ಥೆಯೊಳಗೆ ಅನಂತ ಕಾಲ ಬಿದ್ದಿದ್ದೆವು. ಆದ್ರೆ ಅಲ್ಲಿರುವಂಥ ಇನ್ನೊಂದು ಜೀವದ ಜೊತೆಗೆ ಯಾವ ಸಂಬಂಧನೂ ಇರಲಿಲ್ಲ. ಮತ್ತೆ ಈಗ ಯಾಕೆ ಸಂಬಂಧದ ಪರಿಸ್ಥಾಪನೆ ಮಾಡೋದ್ರಿ? ಸಂಬಂಧದ ಪರಿಸ್ಥಾಪನೆ ಮಾಡುವ ಸಲುವಾಗಿ ಈ ಮನುಷ್ಯ ಭವ ಇದೆಯೋ ಅಥವಾ ಯಾವ ಪ್ರಕಾರದ ಸಂಬಂಧ? ನೋಡ್ರಿ, ಪಂಚಾಸ್ತಿಕಾಯದೊಳಗೆ ನಮ್ದು ವಿಷಯ ಬಂದದ್ದು ಇದೆ. ಜೀವದ ವಿಶ್ವದ ಜ್ಞೇಯ ಪದಾರ್ಥಗಳ ಜೊತೆಗೆ ಜ್ಞೇಯ ನ್ಯಾಯಕ ಸಂಬಂಧ ವ್ಯವಹಾರದಿಂದ ಇದೆ. ಏಕ ಕ್ಷೇತ್ರಾವಗಾಹ ಸಂಬಂಧ ಏನಿದೆ? ಯಾವ ಪ್ರಕಾರದ ಸಂಬಂಧನ ಅಲ್ಲ, ನಾಮ ಮಾತ್ರ ಇದೆ. ಒಂದೇ ಕ್ಷೇತ್ರದೊಳಗೆ ದೇಹ ಮತ್ತು ಜೀವ ಇದ್ದೇವೆ, ಎರಡೂ ಇದಾವೆ. ಆದರೆ ಯಾವುದರ ಜೊತೆಗೆ ಅಲ್ಪ ಮಾತ್ರ ಕೂಡ ಸಂಬಂಧ ಇಲ್ಲ. ಒಂದೇ ಕ್ಷೇತ್ರದಲ್ಲಿ ಒಂದೇ ಬೋಗಿಯೊಳಗೆ ಪ್ರಯಾಣ ಮಾಡ್ತಾ ಇರುವಂತ ಭಿನ್ನ ಭಿನ್ನ ಯಾತ್ರಿಕರು ಇರ್ತಾರೋ ಅಥವಾ ಇಲ್ರಿ? ಅವರೆಲ್ಲ ನಮ್ಮವರಲ್ಲರಿ, ನಮ್ಮ ಬೋಗಿಯಾಗ ಇದ್ದಾವ. ಅದನ್ನ ಮತ್ತೆ ಸಂಬಂಧ ಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಈ ಮೂಲಕ ಜೀವ. ಹಾಗೆ ಈ ಸಂಸಾರವೆಂಬ ಬೋಗಿಯೊಳಗ ನಾವು ಎಲ್ಲ ಏಕತ್ರಿತ ಇದ್ದೇವೆ. ಆದ್ರೆ ನಮ್ಮ ಸ್ಟೇಷನ್ ಬಂದ ಮೇಲೆ ನಾವು ಬಂದಿರೋದು ಬೇರೆ ಬೇರೆ ಊರುಗಳಿಂದ, ಅರ್ಥಾತ್ ಬೇರೆ ಬೇರೆ ಗತಿಗಳಿಂದ. ಹೌದೇನಿಲ್ಲ? ನಮ್ಮ ಸ್ಟೇಷನ್ ಬಂದ ನಂತರ ಅವರಿಗಾಗಿ ನಾವಾಗಲಿ ನಮಗಾಗಿ ಅವರಾಗಲಿ ಅಲ್ಲೇ ಉಳಿಯೋದ? ಇದು ಏನಿದೆ? ಇದು ನ್ಯಾಯ ವಿರುದ್ಧ ಇದೆ. ಹೌದು ಅಥವಾ ಇಲ್ಲ? ಉಳಿಯೋದು ಸಾಧ್ಯನೇ ಇಲ್ಲ. ಉಳಿಯೋದು ಯಾವ ಪ್ರಕಾರದಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಅವರ ಜೊತೆಗೆ ಯಾವ ಪ್ರಕಾರದ ಸಂಬಂಧದ ಪರಿಸ್ಥಾಪನೆ ಆಗ್ತಾ ಇದೆಯೋ ಅದು ಕೇವಲ ಮೋಹ ಮತ್ತು ಭ್ರಾಂತಿ ಇದೆಯೋ ಅಥವಾ ವಾಸ್ತವಿಕತೆ ಏನಾದರೂ ಒಂದು ಅಂಶ ಇದೆ ಅದರಲ್ಲಿ? ಬರೀ ಭ್ರಾಂತಿ ಇದೆ. ಭ್ರಮಿ ಭ್ರಮಿ ಭ್ರಮಿ. ನನ್ನ ದೇಹ, ಈ ದೇಹ ನನ್ನದೇ ಯಾವಾಗ ಆಗ್ತಿದೆ? ನೋಡ್ರಿ, 4 ಪ್ರಕಾರದ ಅಭಾವ ಹೇಳಿದ್ದಾರೆ. ವಿಷಯಾಂತರ ಆಗ್ತಾ ಇಲ್ಲ. ವಿಷಯದ ಸಲುವಾಗಿ ಭೂಮಿಕಾ ಭೂಮಿಕಾ ಭೂಮಿಕಾ. ವಿಷಯ ಇಲ್ಲೇನು ಬರ್ದದ್ದಿದೆ ಅದರ ಗ್ರಹಣ ಮಾಡೋದಿತ್ತು ಅಂತಂದ್ರೆ ಭೂಮಿಕಾ ಅವಶ್ಯ ಬೇಕ್ರಿ. ಎಲ್ಲ ತಟ್ಟೆ ಸಿದ್ಧ ಇದೆ, ಮಾಡಿ ಬಡಿಸಿದರೆ ನಮಗಿಷ್ಟವಾದಂಥ ಸ್ವಾದಿಷ್ಟವಾದಂಥ ಪ್ರಾಸುಕವಾದಂಥ ಆಹಾರ ತಟ್ಟೆಯೊಳಗೆ ಇದೆ. ಆದ್ರೆ ಅದಕ್ಕೆ ಭೂಮಿಕಾ ಏನ್ ಬೇಕ್ರಿ? ಅದೇ ಆಹಾರ ಸಿದ್ಧ ಇದೆಯಲ್ಲ, ಭೂಮಿಕಾ ಅದಕ್ಕೇನ್ ಬೇಕಾಗ್ತಿದೆ? ಬೇಕೇನ್ ಬೇಡ್ರಿ? ಯಾಕ್ರಿ? ಏನ್ ಭೂಮಿಕಾ ಬೇಕ್ರಿ? ತಯಾರಿದೆ. ಹಸಿವು ಬೇಡ್ರಿ? ಬೇಕೇನ್? ಅದು ಪ್ರಾಸುಕಿದೆ ರೀ. ಆದ್ರೆ ನನಗೆ ಜ್ವರ, ವಿಷಮ ಜ್ವರ ಇದ್ದಾವೆ, ಇಚ್ಛೆನೇ ಆಗ್ತಾ ಇಲ್ಲ ಅದರ ಕಡೆ. ಹಾಗೆ ನನಗೆ ಮೋಹ ರೂಪದ ಜ್ವರ ಇದ್ದ ಮೇಲೆ ಇಚ್ಛೆ ಆಗೋದಿಲ್ಲ. ಆದರೆ ಆ ಟೈಮ್ನಲ್ಲಿ ವ್ಯವಹಾರದ ಒಂದು ಸ್ವಲ್ಪ ಶಕ್ತಿ ಬರಲಿ ತಿನ್ನ ಅಂತ ಅಜ್ಜಿ ಅಂತಿದ್ರು, ಅವ್ವ ಅಂತ. ಅದೇ ಪ್ರಕಾರ ತಮ್ಮಂತ ಆಗಮ ಸಹಿತ ಹೇಳುವಂಥವ್ರು ಅಂಥ ಪರಿಸ್ಥಿತಿಯಾಗ ಸ್ವಲ್ಪ ಕೇಳಬಹುದು. ಸರಿ ಇದೆಲ್ಲ ಸ್ವಲ್ಪ ಶಕ್ತಿ ಬರಲಿ, ಔಷಧ ಅಂಥೇಳಿ ತಿನ್ನು, ಬಾಯಿಗೆ ರುಚಿಸದಿದ್ರೂ ತಿನ್ನು ಅಂಥೇಳಿ ಮಮತೆ ಇರುವಂಥ ಅಥವಾ ಹಿರಿಯರ ಹೇಳ್ತಾ ಇರ್ತಾರೆ. ಅದೇ ಪ್ರಕಾರ ಇಲ್ಲಿ ಜನವಾಣಿಯ ಎದುರಿಗೆ ಕೂತ ನಂತರ ಜನವಾಣಿಯ ಸಂದೇಶ ಅದೇ ಪ್ರಕಾರ ನಡೀತಾ ಇದೆ. ಆದ್ರೆ ಅದಕ್ಕೆ ಮನಸ್ಸಿಲ್ಲದ ಮನಸ್ಸರಿಗೆ ತಿನ್ನೋ ಕಾರ್ಯ ನಾವೇ ಮಾಡಬೇಕಾಗುತ್ತಲ್ಲ. ಜ್ವರ ಪೀಡಿತ ವ್ಯಕ್ತಿನೇ ಮಾಡಬೇಕಾಗುದ? ಮೋಹಗ್ರಸಿತ ಜೀವನ ಮಾಡಬೇಕಾಗುದ? ಸ್ವಲ್ಪ ಕೂಡ ತಿಂದ ನಂತರ, ಸ್ವಲ್ಪ ಕೂಡ ಅದನ್ನ ವಿಚಾರ ಮಾಡಿದ ನಂತರ ಅವನ ಜ್ವರ ಕಡಿಮೆ ಆಗುವ ಸಂಭಾವನೆ ಇದೆ.
ಶಕ್ತಿ ಪ್ರತೀಕಾರಕ್ಕೆ ಬಂದ ನಂತರ ಒಳಗಡೆ ಒಂದು ಸ್ವಲ್ಪ ಕಡಿಮೆ ಆಗೋದು ಸಾಧ್ಯತೆ. ನನಗಾಗೋದಿಲ್ಲ, ನೀ ಸುಳ್ಳ ಏನ್ರೆ ಹಚ್ಚಬೇಡ ಅಂತ ಹೇಳಿ ಕಠೋರತೆಯಿಂದ ಉತ್ತರ ಕೊಡುವಂಥ ಮಗ ಅಥವಾ ಸಂತಾನ ಇತ್ತು, ಅಥವಾ ಹಿರಿಯರಿದ್ರು. ಹಿರಿಯರು ಕೂಡ ಹಠ ಮಾಡ್ತಾರಲ್ಲ, ಮಾಡ್ತಾರೋ ಅಥವಾ ಇಲ್ರಿ, ಹೆಚ್ಚು ಮಾಡ್ತಾರೆ ಅಂಥವ್ರಿದ್ರು ಅಂತಂದ್ರೆ ಏನ್ ಮಾಡುದ ಹೇಳ್ತಾರೆ. ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ, ಈ ಚರಣಾನುಯೋಗ ಇದೆಯಲ್ಲ, ನಿಜವಾಗಿ ಈ ಚರಣಾನುಯೋಗದ ಕಾರಣದಿಂದನ ಈ ಜೈನ ಧರ್ಮ ಶೂರ ವೀರರ ಧರ್ಮ ಅನ್ನಿಸಿಕೊಂಡಿದೆ. ಸಮಭಾವ ಯಾರಲ್ಲೇ ಇದೆ, ತ್ಯಾಗಭಾವ ಯಾರಲ್ಲೇ ಇದೆ, ಸಲ್ಲೇಖನ ಧಾರಣ ಮಾಡುವಂತಹ ಶೌರ್ಯ ಯಾರಲ್ಲಿದೆ, ಯಾರ ಭೇದ ವಿಜ್ಞಾನ ಪೂರ್ವಕ ಆತ್ಮನ ಅನುಭೂತಿ ಮಾಡಿದರೋ, ಯಾರ ಸರ್ವಜ್ಞ ಪ್ರಣೀತ ವಿಶ್ವದ ಪದಾರ್ಥಗಳನ್ನ ವಿಚಾರಪೂರ್ವಕವಾಗಿ ಅರಿತುಕೊಂಡು ಶ್ರದ್ಧೆ ಮಾಡಿದರೋ, ಆ ಶ್ರದ್ಧೆಯ ಫಲಸ್ವರೂಪವಾಗಿ ಸಮಾಧಾನ ಶಾಂತಿಯ ಅನುಭವ ಆಂತರ್ಯದೊಳಗ ಆಗಿದೆಯೋ ಅವರೇ ತ್ಯಾಗದ ಸಲುವಾಗಿ ಅರ್ಹರಿದ್ದಾರೆ. ತ್ಯಾಗ ಯಾವುದರಿಂದ? ಯಾವುದ ಅಯೋಗ್ಯ ಇದೆ, ದುಃಖ ಇದೆ, ದುಃಖದ ಕಾರಣ ಇದೆ, ಅದರದ ತ್ಯಾಗ ಮಾಡೋದ್ರೆ. ಕಾಲೊಳಗೆ ಮುಳ್ಳು ಇತ್ತು ಅಂತಂದ್ರೆ ಅದನ್ನ ತೆಗೆಯುವ ಸಲುವಾಗಿ ತೊಂದರೆ ಆಗ್ತಿದೆ, ಬಾಧೆ ಆಗ್ತಿದೆ, ಆದ್ರೆ ಅದು ಇದ್ರ ಅದಕ್ಕಿಂತ ಅಧಿಕ ಬಾಧೆ ಆಗ್ತಿದೆ. ಅದು ಒಳಗಡೆನೆ ಶರೀರದೊಳಗನೆ ಒಳಗೆ ಹೋಗ್ತಾ ಹೋಯ್ತು, ಅದು ಮಣಿ ಮಾಡ್ತಾ ಹೋಯ್ತು ಅಂತಂದ್ರೆ ಬಾಧೆ ಅದಕ್ಕಿಂತ ಅಧಿಕ ಆಗ್ತಿದೆಯೋ ಅಥವಾ ಇಲ್ಲ ಆಗ್ತಿದ್ದೀರಿ. ಅದಕ್ಕೆ ಜ್ಞಾನಿ ಗುರುಗಳ, ಕರುಣಾಮಯ ಮೂರ್ತಿಗಳ, ವಿತರಾಗಿ ಸಂತರ ವಚನವನ್ನ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜ್ಞಾನದೊಳಗ ಧಾರಣ ಮಾಡಿ ನಮ್ಮ ಕಲ್ಯಾಣ ನಾವು ಮಾಡಿಕೊಳ್ಳೋದ್ರೊಳಗ ನಮ್ದು ಹಿತ ಇದೆ, ನಮ್ದು ಬುದ್ಧಿವಂತಿಕೆ ಇದೆ. ನಡೀರಿ 73ನೇ ಶ್ಲೋಕ ಇದೆ. ಈ ಉದುಂಬರ ಮೊದಲಾದ 5 ಪ್ರಕಾರದ ಹಣ್ಣುಗಳಲ್ಲಿ ತ್ರಸ ಜೀವಗಳಿಲ್ಲದಾಗಂತೂ ತಿನ್ನಬಹುದಲ್ಲವೇ ಎಂಬ ಪ್ರಶ್ನೆಯ ಉತ್ತರ ರೂಪವಾಗಿ ಈಗ ಸೂತ್ರ ಹೇಳುತ್ತಾರೆ. ಹಿಂದಿನ ವಾರ ಇದು ಉತ್ಥಾನಿಕೆ ಓದಿದ್ದಿತ್ತು. ಅಂದ್ರೆ ಒಣಗಿಸಿ ಆ ಜೀವಗಳನ್ನ ಇಲ್ಲದಾಗಿಸಿ ನಾವು ತಿನ್ನಬಹುದಲ್ಲೇನಾ ಅಂತ ಪ್ರಶ್ನೆ ಇದೆ. ಯಾನಿತು ಪುನರ್ಭವೇಯೋ ಕಾಲೋಚ್ಛಿನ್ನ ತ್ರಸಾಣಿ ಶುಷ್ಕಾಣಿ ಭಜತಃ ತನನ್ಯಪಿಹಿಂಸಾ ವಿಶಿಷ್ಟರಾಗಾದಿರೂಪಾ ಸ್ಯಾತ್. ತು ಪುನಃ, ಮತ್ತೆ ಪುನಃ, ಯಾನಿ ಈ 5 ಉದುಂಬರ ಫಲಗಳು ಶುಷ್ಕಾಣಿ ಒಣಗಿ ಹೋಗಿ, ಕಾಲೋಚ್ಛಿನ್ನ ತ್ರಸಾಣಿ ಸಮಯ ಕಳೆದ ಮೇಲೆ ತ್ರಸರಹಿತ ಭವೇಶು ಆಗಿ ಹೋಗಿದ್ದರೂ ತಾನ್ಯಪಿ ಭುಜತಿ ಅವುಗಳ ಭಕ್ಷಣೆ ಮಾಡುವಂಥವರಿಗೆ ಕೂಡ ವಿಶಿಷ್ಟ ರಾಗಾದಿ ರೂಪ, ವಿಶೇಷ ರಾಗಾದಿಗಳ ರೂಪದ ಹಿಂಸೆಯು ಸ್ಯಾತ್ ಆಗುತ್ತದೆ. ಟೀಕೆ. ತೋ ಪುನಃ ಯಾನಿ ಶುಷ್ಕಾನಿ ಕಾಲೋಚ್ಛಿನ್ನ ತ್ರಸಾಣಿ ಭವೇಯು ತಾನ್ಯಪಿ ಭಜತಃ ಹಿಂಸಾ ಸ್ಯಾತ್. ಮತ್ತೆ ಪುನಃ ಆ 5 ಉದುಂಬರ ಮೊದಲಾದ ಫಲಗಳು ಕಾಲ ಕಳೆದ ಮೇಲೆ ಜೀವದಿಂದ ರಹಿತವಾಗಿ ಒಣಗಿ ಹೋಗುವವು. ಆದಾಗ್ಯೂ ಕೂಡ ಅವನ್ನು ತಿನ್ನುವಂಥವರಿಗೆ ಹಿಂಸೆಯಾಗುತ್ತದೆ. ಯಾಕೆ? ವಿಶಿಷ್ಟ ರಾಗಾದಿ ರೂಪ, ಅದರಲ್ಲಿ ವಿಶೇಷ ರಾಗಭಾವವಾಗಿರುವಂತಹ ಸ್ವರೂಪವುಳ್ಳ ಹಿಂಸೆಯಾಗುತ್ತದೆ. ಏನ್ರಿ? ವಿಶೇಷ ರಾಗ ರೂಪವಾಗಿರುವಂತಹ ಸ್ವರೂಪದಿಂದ ಹಿಂಸೆ ಆಗ್ತಿದೆ. ಸ್ವರೂಪ ತನ್ನ ರೂಪ ಹೇಗಾಗಿದೆ? ವಿಶೇಷ ರಾಗವಾಗಿದೆ. ಅಧಿಕ ಹಿಂಸೆ ಇದೆ ಅಲ್ಲಿ, ವಿಶೇಷ ರಾಗ ರೂಪ ಆಗಿದೆ. ಬರೇ ರಾಗಿತ್ತು, ಆ ಹಿಂಸಾಮೂಲ ವಸ್ತುವನ್ನು ತಿನ್ನುವ ರಾಗ ಇತ್ತು. ಅದರಲ್ಲಿ ಈ ಪ್ರಕಾರ ಅಗಣಿತ ತ್ರಸಜೀವಗಳ ಹಿಂಸೆ ಆಗ್ತಿದೆ ಅಂತ ಹೇಳಿ ಕೇಳಿದ ನಂತರ ಭಯ ಉತ್ಪನ್ನ ಆಯಿತು. ಭಯ ಉತ್ಪನ್ನ ಆಗಿ ಆ ವಸ್ತುವನ್ನ ತಿನ್ನುವುದನ್ನ ಬಿಡಬೇಕು ಅಂತ ಹೇಳಿ ಮನಸ್ಸಾಯ್ತು. ಆದ್ರೆ ಆ ರಾಗ ಇನ್ನೂ ವಿಶೇಷ ಆಗಿ ಆ ಜೀವಗಳ ಇಲ್ಲದೇ ಇರುವಾಗ ಅವು ನಾಶ ಆಗಿ ಹೋದ ನಂತರ ತಿನ್ನಬಹುದಲ್ಲ.
ಅದೇನಿದೆ ಸ್ವರೂಪ ಇದೆ, ವಿಶೇಷ ರಾಗರೂಪ ಆದದ್ದಿದೆ. ಆ ವಿಶೇಷ ರಾಗದಿಂದ ಅಧಿಕ ಹಿಂಸೆ ಆಗುವುದು. ಅದಕ್ಕೆ ನೋಡ್ರಿ, ಭಯದಿಂದ ನನಗೆ ಹಿಂಸೆ ಆಗ್ತಿದೆ ಅನ್ನುವ ಭಯದಿಂದ ತ್ಯಾಗ ಮಾಡುವುದ ಇದು ಚರಣಾಣಿ ಯೋಗದ ಕಥನಲ್ಲ. ತ್ಯಾಗ ಮಾಡುವುದರಿಂದ ಜೀವನಿಗೆ ಲಾಭ ಆಗುವುದಿಲ್ಲ. ಆದರೆ ಹಿಂಸೆ ಆಗ್ತಿದೆ ಅನ್ನುವುದರ ಜ್ಞಾನಪೂರ್ವಕ, ಭಯ ಅಲ್ಲ, ಜ್ಞಾನಪೂರ್ವಕ ಜೀವ ಅಹಿಂಸಾಮಯ ಧರ್ಮ ಕಡೆಗೆ, ಅರ್ಥಾತ್ ರಾಗರಹಿತ ಜ್ಞಾತಾದ್ರಷ್ಟ ಸ್ವಭಾವದ ಕಡೆಗೆ, ಚೈತನ್ಯ ಸ್ವಭಾವದ ಕಡೆಗೆ ಆಕರ್ಷಿತ ಆಗಿ ಅದರ ಕುರಿತಾಗಿ ರಾಗ ಉತ್ಪನ್ನವೇ ಆಗದೆ ಇರುವುದ ಇದು ಚರಣ. ಇದು ಜೈನ ದರ್ಶನದೊಳಗ ತ್ಯಾಗದ ಸ್ವರೂಪ ಇದೆ. ನೀವು ಭಯದಿಂದ ತ್ಯಾಗ ಮಾಡಿದ್ರಿ ಅಂತಂದ್ರ ಅದರಿಂದ ಯಾವ ಲಾಭನೂ ಆಗುವುದಿಲ್ಲ. ತತ್ವದ ಜ್ಞಾನ ಮಾಡಿಕೊಂತ ಯಾವುದರಿಂದ ರಾಗ ಉತ್ಪನ್ನನ ಆಗುವುದಿಲ್ಲವೋ ಅಂತ ನಿಜ ತತ್ವ, ನ್ಯಾಯಕ ತತ್ವ, ಚೈತನ್ಯ ತತ್ವ, ದೇಹರಹಿತ ಕರ್ಮರಹಿತ ರಾಗದಿಂದ ಅಸ್ಪೃಷ್ಟವಿರುವಂತಹ ಯಾವ ಚೈತನ್ಯ ಅರೂಪಿ ತತ್ವ ಇದೆಯೋ ಅದು ನಾನಿದ್ದೇನೆ. ಸರ್ವಜ್ಞ ಪ್ರಭು ನನ್ನನ್ನು ತ್ರಿಕಾಲದಲ್ಲೂ ಅದೇ ರೂಪ ನೋಡಿದ್ದಾರೆ. ನಾನು ಕಳೆದ ಅನಂತ ಕಾಲದಿಂದ ಆ ರೂಪದ ಸ್ವೀಕಾರನ ಮಾಡಲಿಲ್ಲ. ಮಹಾಭಾಗ್ಯದಿಂದ ನನ್ನ ರೂಪ ಅಂಥದ್ದಿದೆ ಅಂತ ಹೇಳಿ ತಿಳ್ಕೊಳ್ಳುವಂಥ ಯೋಗ ನನಗೆ ಪ್ರಾಪ್ತ ಆದದ್ದಿದೆ. ನಿಮಿತ್ತ ನನಗೆ ತಿಳಿಸಿಕೊಡುವಂಥ ನಿಮಿತ್ತ ಪ್ರಾಪ್ತ ಆದದ್ದು ಇದ್ದಾವೆ. ಈ ಪ್ರಕಾರ ಅವನು ಪ್ರಾಜ್ಞ ಆಗಿ ಎಚ್ಚರಗೊಂಡು ತನ್ನ ಕಾರ್ಯದೊಳಗ ವಿಶೇಷ ಅಭಿರುಚಿಯೊಂದಿಗೆ ಅವನು ಪ್ರಯತ್ನ ಮಾಡಲಿಕ್ಕೆ ಆರಂಭ ಮಾಡಿದ ಅಂತಂದ್ರೆ ರಾಗ ಉತ್ಪನ್ನನ ಆಗುವುದಿಲ್ಲ. ಅದರ ಹೆಸರು ತ್ಯಾಗಿದೆ, ಅದರ ಹೆಸರು ಚರಣಾನುಯೋಗಿದೆ. ಅದರಿಂದ ಮೋಕ್ಷ ಮಾರ್ಗಕ್ಕಿದೆ. ನಾವು ಬರೀ ಬಾಹ್ಯದೊಳಗಿನ ಕ್ರಿಯೆ ಬಿಟ್ರೆ ಅದರಿಂದ ಮೋಕ್ಷ ಮಾರ್ಗ ಇಲ್ಲ. ಭಯ ನೋಡ್ರಿ, ಇನ್ನೊಂದು ಜೀವ ಸಾಯ್ತಿದೆ, ಇದು ಭಯ ಇರೋದಲ್ಲ. ಭಯ ಇರೋದ ಈ ಜೀವದ ಜೊತೆಗೆ ನಾನು ದುರ್ವ್ಯವಹಾರ ಮಾಡಿದ್ರ ಇದರ ಫಲವನ್ನ ನಾನು ಭವಿಷ್ಯದಲ್ಲಿ ಅನಂತ ಕಾಲ ಭೋಗಿಸಬೇಕಾಗ್ತಿದೆ. ನಾನು ಈ ಪ್ರಕಾರದ ಭಯ ಬೇಕ್ರಿ, ತಿಳಿದ್ರೆ ಅಲ್ಲಿ ಕರ್ಮದ ಲೇಪ ಏನಿದೆ ಇರ್ಲ, ಆ ಕರ್ಮದ ಲೇಪದಿಂದ ಈ ಜೀವ ಯಾವ ಸಂಸಾರದಲ್ಲಿ ಬೀಳುತ್ತಂದ್ರಲ್ಲ, ಅದರ ಅನಂತ ಗುಣಿತ ಇವನ ರಾಗ ಭಾವದಿಂದ ಅಥವಾ ಬೇಪರ್ವಾ ಇನ್ನೊಂದೇ ಜೀವದ ಕುರಿತಾಗಲಿ ಅಥವಾ ಯಾವುದೇ ಕಾರ್ಯದ ಕುರಿತಾಗಲಿ ಪರವಾ ಇಲ್ಲದನ್ನ ವರ್ತಿಸುವುದಿಲ್ಲ. ಅದರಿಂದ ಅನಂತ ಗುಣಿತ ದುಃಖದ ಅನುಭವ ಮಾಡ್ತಾನ್ರಿ. ಸಂಯೋಗದಿಂದ ಎಷ್ಟು ದುಃಖ ಆಗ್ತಿದೆ ಮತ್ತು ಸಂಯೋಗದ ಜೊತೆಗೆ ಏಕತ್ವದಿಂದ ಎಷ್ಟು ದುಃಖ ಆಗ್ತಿದೆ ರೀ. ಅದರಲ್ಲೇ ಎಷ್ಟು ಭೂಮಿ ಆಕಾಶದಷ್ಟಲ್ಲ, ಭೂಮಿ ಪಾತಾಳಕ್ಕಿಂತಲೂ ಅಧಿಕ ವ್ಯತ್ಯಾಸ ಇದೆ. ದೇಹದೊಳಗ ರೋಗ ಆಗುವುದರಿಂದ ದುಃಖ ಆಗ್ತಿದೆಯೋ, ದೇಹ ವೃದ್ಧ ಬಲಹೀನ ಆಗುವುದರಿಂದ ದುಃಖ ಆಗ್ತಿದೆಯೋ, ದೇಹ ನಾನನ್ನುವುದರಿಂದ ದುಃಖ ಆಗ್ತಾ ಇದೆ. ತಿಳ್ಕೊಳ್ಳಿಕ್ಕೆ ಬೇಕಲ್ಲ. ದೃಷ್ಟಾಂತ ಬರ್ತಿದೆ ಆಗಮದಲ್ಲಿ. ಬೆಕ್ಕು ತನ್ನ ಮರಿಯನ್ನು ಬಾಯಲ್ಲಿ ಹಿಡ್ಕೊಂಡು ಹೋಗ್ತಿದೆ, ಮತ್ತ ಇಲಿಯನ್ನು ಬಾಯಲ್ಲಿ ಹಿಡ್ಕೊಂಡು ಹೋಗ್ತಿದೆ. ಆದ್ರೆ ಇಲಿಯನ್ನ ಬಾಯಲ್ಲಿ ಹಿಡಿಯುವುದರೊಳಗ ಅದರ ಅಭಿಪ್ರಾಯ ಬೇರೆ ಇದೆ. ತನ್ನ ಮಗುವನ್ನ ಬಾಯಲ್ಲಿ ಹಿಡಿಯುವುದರೊಳಗ ಅದರ ಅಭಿಪ್ರಾಯ ಬೇರೆ ಇದೆ. ಅಲ್ಲಿ ಸಂರಕ್ಷಣೆಯ ಭಾವ ಇದೆ. ಹೌದು ಅಥವಾ ಇಲ್ರಿ? ಸರಿ. ಅದೇ ಪ್ರಕಾರ ದುರ್ಬಲತೆಯಿಂದ ಭೇದ ವಿಜ್ಞಾನದ ಅಭ್ಯಾಸ ಇದ್ರೂ, ತತ್ವಗಳ ಪರಿಚಯ ಇದ್ರೂ ಕೂಡ, ಆತ್ಮನ ಅನುಭೂತಿ ಪ್ರಾಪ್ತ ಆಗಿದ್ರೂ ಕೂಡ ಸಂಸಾರದಲ್ಲಿ ಇದ್ದುಕೊಂಡ ಯಾವ ಕಾರ್ಯಗಳನ್ನ ಮಾಡ್ತಾನೆ, ಭೋಗಾದಿಗಳಲ್ಲಿ ವರ್ತಿಸ್ತಾನೆ, ಆ ಜೀವದ ಆ ಭೋಗಾದಿಗಳ ಕುರಿತು ಆಂತರ್ಯದ ಆಸಕ್ತಿಯೊಳಗೆ ಶಿಥಿಲತೆ ಬಂದದ್ದು ಇದೆ. ಅದು ತನ್ನ ಮರಿ ಅಂತ ಹಿಡ್ಕೊಂಡ ಹಾಗೆ ಇದೆ. ಮತ್ತು ತತ್ವಜ್ಞಾನದ ಅಭಾವದೊಳಗ ದೇವಂದ್ರನ ನಾನು ಅನ್ನೋ ಯಾವ ಅನಾದಿಕಾಲೀನ ವಿಪರೀತ ಮನ್ನಣೆ ಇದೆಯೋ ನೋಡ್ರಿ, ಆ ವಿಪರೀತ ಮನ್ನಣೆಗೆ ಒಂದು ತತ್ವಜ್ಞಾನವನ್ನು ಹೊರತುಪಡಿಸಿ ಬೇರೆ ಯಾವುದೂ ಔಷಧಿ ಇಲ್ಲ. ರಾಗರೂಪದ ಅಗ್ನಿ ಹೊತ್ತಿಕೊಂಡದ್ದು ಇದೆ ರೀ. 6 ಗುಣ
ವಾಣಿಯೊಳಗೆ ಬರ್ತಿದ್ರಲ್ಲ, ರಾಗರೂಪದ ದಾವಾಗ್ನಿ ಹೊತ್ತಿಕೊಂಡದ್ದು ಇದೆ. ಅದರಲ್ಲಿ ಸಮ್ಯಜ್ಞಾನ ರೂಪದ ಜಲಧಾರೆಯಿಂದನ ಅದು ಆರೋದು ಸಾಧ್ಯ ಇದೆ, ತಣ್ಣಗಾಗೋದು ಸಾಧ್ಯ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅದರ ಸಲುವಾಗಿನ ಜೈನ ಕುಲದೊಳಗ ಈ ತತ್ವಜ್ಞಾನವನ್ನ ಆಲಿಸುವ, ಶ್ರವಣ ಮಾಡುವ ಜಿನೇಂದ್ರ ಪ್ರಭುವಿನ ಆ ಪರಮ ಶಾಂತ ಭಾವವನ್ನು ದರ್ಶಿಸುವಂಥ ಆ ಒಂದು ಆಕಾರದ ಅವಲೋಕನೆ ಮಾಡುವ ಭಾಗ್ಯ ಕೂಡ ಮಹಾನ್ ಭಾಗ್ಯ ಇದೆ. ಯೋಗ ಮನುಷ್ಯ ಆಗೋದು ಸುಲಭ ಇದೆ ಸುಧಾರೆ, ಇದೇನಿಲ್ಲ. ಹಾಗೆ ನೋಡಿದ್ರೆ ಸುಲಭತೆ ಅನಂತ ಬಾರಿ ಆಗುತ್ತಿದೆ. ಬಾಹ್ಯ ತ್ಯಾಗ ಸುಲಭ ಇದೆ, ಬಾಹ್ಯ ತತ್ವಗಳಲ್ಲಿ ಶಾಸ್ತ್ರಜ್ಞಾನ ಸುಲಭ ಇದೆ, ಅದರ ಅಂತರಂಗದೊಳಗೆ ಭೇದ ವಿಜ್ಞಾನ. ಒಂದು ಸಮಯದಷ್ಟು ಸೂಕ್ಷ್ಮ ಕಾಲ ಚೈತನ್ಯ 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 ರೂಪದಿಂದ ಉದಿಸಿ ಬರುವಂತಹ ಆತ್ಮನ ಪರ್ಯಾಯದೊಳಗ, ಜೀವದ ಪರ್ಯಾಯದೊಳಗ ಒಂದು ಚೈತನ್ಯದ್ದೇ ಅನುಭವ ಆಗೋದು ಸಮಯದಷ್ಟು ಸೂಕ್ಷ್ಮ ಅವಧಿಯೊಳಗೆ. ಅದು ಕಠಿಣ ಇದೆ. ಅದರ ಸಲುವಾಗಿ ಇದೆಲ್ಲ ಭೂಮಿಕೆ ಇದೆ. ಭೂಮಿಕೆಯೊಳಗನ್ನ ನಾವು ಮಸ್ತ್ ಮಸ್ತ್ ಇದ್ದೆವು, ತೃಪ್ತ ಇದ್ದೆವು ಅಂತಂದ್ರೆ ಕಾರ್ಯ ಯಾವಾಗ ಆಗುತ್ತೆ? ಇವೆಲ್ಲ ಭೂಮಿಗೆ ಬೇಕು, ಸಿಕ್ಕಿದಾವೆ, ಮಾಡ್ತಾ ಇದ್ದೇವೆ. ಏನಿಲ್ಲ ಅಂದ್ರೆ ವರ್ತಮಾನದೊಳಗೆ ನಾವು ಪುರುಷಾರ್ಥ ಮಾಡಿದ್ದೇವೆ ಅಂತ ಹೇಳಿ ಈ ಜಿನವಾಣಿ ಎದುರಿಗೆ ಕೂತಿದ್ದೇವೆ. ಹೌದು ಅಥವಾ ಇಲ್ಲ? ಆದ್ರೆ ಇದು ಬರೀ ಭೂಮಿಕೆ ಇದೆ. ಸಾಕ್ಷಾತ್ ಯಾವ ಪ್ರಕಾರ ಊಟದ ತಟ್ಟೆ ಶುದ್ಧ ಇದೆ, ಇಷ್ಟ ಇದೆ, ಮಿಷ್ಟ ಇದೆ, ಪ್ರಾಸುಕ ಇದೆ. ಪ್ರತಿಯೊಂದು ಪದಾರ್ಥ ಸ್ವಲ್ಪ ಹಸಿವೆನೂ ಇದೆ ಅಂದ್ರೆ, ಅಥವಾ ಸ್ವಲ್ಪ ಆಗ್ರಹದ ಮೇರೆಗೆ ತೆಗೆದುಕೊಳ್ಳುವಂಥ ಇಚ್ಛೆ ಆಗಿದೆ, ಆದರೆ ಅಲ್ಲಿ ಕಾರ್ಯ ಆಗಲಿಲ್ಲ, ಪ್ರತ್ಯಕ್ಷ ತಿನ್ನಲಿಕ್ಕಿದೆ. ಅದೇ ಪ್ರಕಾರ ಇಲ್ಲಿ ತತ್ವದ ಪ್ರತ್ಯಕ್ಷ 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 ಅನುಭವದ ಸಲುವಾಗಿ, ಭೇದದ ಸಲುವಾಗಿ, ಭಿನ್ನ ಆಗುವ ಸಲುವಾಗಿ ಉದ್ಯಮ ಮಾಡಬೇಕು. ಗ್ರಂಥ ತಗೊಂಡು ಕೂತ್ರ ಕೆಲಸ ಆಗಲಿಲ್ಲ, ಮಂದಿರದೊಳಗೆ ಹೋಗಿ ಕೂತ್ರ ಕೆಲಸ ಆಗಲಿಲ್ಲ, ಮಾಲೆ ಹಿಡಿದ್ರೆ ಕೆಲಸ ಆಗಲಿಲ್ಲ, ಮೌನ ಕೂತ್ರ ಕೆಲಸ ಆಗಲಿಲ್ಲ, ಬೆಟ್ಟ ಹತ್ತಿದ್ರೆ ಕೆಲಸ ಆಗಲಿಲ್ಲ, ದೇಹ ಒಣಗಿಸಿದ್ರೂ ಕೆಲಸ ಆಗಲಿಲ್ಲ. ಕೆಲಸ ಯಾವಾಗ ಆಗುವುದಾ? ಇವೆಲ್ಲ ಕಾರ್ಯಗಳಿಗೆ ಸಂಬಂಧಿಸಿದ ಭಾವ, ಬರೀ ಕಾರ್ಯ ಅಲ್ಲ, ಇವೆಲ್ಲ ಕಾರ್ಯಗಳಿಗೆ ಶುಭ ಅನುಷ್ಠಾನ ಇದಾವ್ರಿ ಇವೆಲ್ಲ. ಹೌದು ಅಥವಾ ಇಲ್ಲ? ಶಾಸ್ತ್ರ ತಕೊಂಡು ಕೂಡೋದು, ಮಂದಿರದೊಳಗೆ ಹೋಗಿ ಕೂಡೋದು, ಸಾಕ್ಷಾತ್ ಭಗವಂತನ ಸ್ತುತಿ ಮಾಡೋದು, ಗುಣಗಾನ ಮಾಡೋದು, ಜಪ ಮಾಡೋದು, ಉಪವಾಸ ಮಾಡೋದು, ಬೆಟ್ಟ ಹತ್ತೋದು, ಇವೆಲ್ಲ ಶುಭ ಅನುಷ್ಠಾನ ಇದೆ. ಆದರೆ ಇವೆಲ್ಲ ಇರುವಳೆದೊಳಗೂ ಕೂಡ ನಮ್ಮ ಕಾರ್ಯ ಆಗೋದಿಲ್ಲ. ಯಾಕೆ ಅಂತಂದ್ರ ಇವುಗಳನ್ನ ಅನಂತ ಬಾರಿ ಮಾಡಿ ಆಗಿದೆ ಅಂತ ಹೇಳಿ ಜ್ಞಾನಿ ಗುರುಗಳ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನೇನು ಉಳಿದಿದೆ? ಏನು ಮಾತಾಡಿದ್ರೆ ರಾಗದ್ವೇಷ ಆಗ್ತಿದೆ, ಸರಿ, ಮಾತೇ ಆಡ್ಲಿಲ್ಲ. ಆದ್ರೆ ಮಾತಾಡುವ ಭಾವ, ನಾನು ಮಾತಾಡೋದು ಸಾಧ್ಯತೆ, ನಾನು ಇವರಿಗೆ ಹೇಳಬಹುದಾಗಿದೆ, ಇವರನ್ನ ಬದಲಿಸಬಹುದಾಗಿದೆ ಅನ್ನುವಂಥ ಯಾವ ಪರದ್ರವ್ಯಕ್ಕೆ ಸಂಬಂಧಿಸಿದ ಅತ್ಯಂತ ಅಭಾವದ ಸ್ವೀಕಾರ ಇಲ್ಲ, ಕಾರ್ಯ ಆಗೋದು ಸಾಧ್ಯನೇ ಇಲ್ಲ ಅನ್ನೋದು ಸ್ವೀಕಾರ ಇಲ್ಲ. ಈ ಭಾವ ನಂದು ನಿರರ್ಥಕ ಇದೆ ಅನ್ನೋದರ ಪರಿಚಯ ಇಲ್ಲ ಅಂತಂದ್ರೆ ಮೌನದಿಂದ ಏನಾಗೋದು, ಪೂಜೆಯಿಂದ ಏನಾಗೋದು, ಸ್ವಾಧ್ಯಾಯದಿಂದ ಏನಾಗೋದು. ಅದರ ಸಲುವಾಗಿ ಏನು ಹೇಳ್ತಾ ಇತ್ತು? ಈ ಶುಭ ಅನುಷ್ಠಾನ ರೂಪದ ಕ್ರಿಯೆ, ಆ ಕ್ರಿಯೆಗೆ ಸಂಬಂಧಿಸಿದ ಭಾವ ಕೂಡ ನನ್ನ ಸ್ವಭಾವದೊಳಗೆ ಇಲ್ಲ ಅನ್ನೋದು ಯಾವಾಗ ಇವನಿಗೆ ಲಕ್ಷ್ಯದೊಳಗೆ ಬಂದಿತು, ಆ ಇಲ್ಲ 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 ಏನಿಲ್ಲ, ಈ ಶುಭ ಕ್ರಿಯೆಗಳಾವವು ನನ್ನಲ್ಲಿ ಇಲ್ಲ, ಶುಭ ಕ್ರಿಯೆಗಳೇ ಇಲ್ಲ, ಶುಭ ಕ್ರಿಯೆಗಳಿಂದ ನನಗೆ ಲಾಭ ಇಲ್ಲ. ಹಾಗಾದ್ರೆ ಅಶುಭ ಕ್ರಿಯೆ, ಹಿಂಸೆ, ಅಸತ್ಯ, ಚೋರಿ, ಕುಶೀಲ, ಪರಿಗ್ರಹ, ಇವುಗಳಿಂದ ಎಂದಾದರೂ ಲಾಭ ಆಗಬಹುದೇನ್ರಿ?
ಪುಣ್ಯದಿಂದ ಲಾಭ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಪಾಪದಿಂದ ಲಾಭ ಆಗೋದು ಯಾವತ್ತಾದ್ರೂ ಸಾಧ್ಯ ಇದೆ ಅಂತ. ಅದಕ್ಕ ಈ ಶುಭ ಕ್ರಿಯೆಗಳಿಂದ ನನಗೆ ಲಾಭ ಇಲ್ಲ ಅನ್ನುವುದರದ ಪುನಃ ಪುನಃ ನಿರ್ಣಯ. ಅದರ ನಂತರ ಈ ಶುಭ ಕ್ರಿಯೆಗಳ ಜೊತೆಗೆ ಯಾವ ನನ್ನ ಭಾವ ವರ್ತಿಸ್ತಾ ಇದೆಯಲ್ಲ, ಈ ಭಾವ ನನ್ನ ತ್ರಿಕಾಲಿ ನ್ಯಾಯಕ ಸ್ವಭಾವದೊಳಗೆ ಇಲ್ಲ. ಇಂಥ ಕ್ಷಣಿಕ ಶುಭಾಶುಭ ಭಾವದಿಂದ ಅತ್ಯಂತ ಅಸ್ಪೃಷ್ಟ ತ್ರಿಕಾಲಿ ಏಕರೂಪ ಧ್ರುವ ರೂಪ ಚೈತನ್ಯ ವಸ್ತು ನಾನಿದ್ದೇನೆ ಅನ್ನುವುದರ ಅಭ್ಯಾಸ ದಿನನಿತ್ಯವೂ ಬೆಳಗ್ಗೆ ಮುಂಜಾನೆ ಅಥವಾ ತ್ರಿಸಂಧ್ಯಾ ಸಮಯದಲ್ಲಿ ಮಾಡಬೇಕಾಗೋದು. ಶ್ರೇಣಿಕುಮಾರ್ ಬಾತೆ ತೋ ಬಹುತ್ ಕರ್ತೆ ಹೌದೇನಿಲ್ರಿ, ಮಾತಾಡ್ತಾ ಇದ್ದೇವೆ. ಯಾರನ್ನ ನಾವು ಸ್ತುತಿಸ್ತಾ ಇದ್ದೇವೆ ಅವರ ಮಹಿಮೆ ಎಷ್ಟಿದೆ ರೀ ಒಳಗಡೆ. ಜೀವನ ಹೊರಟು ಹೋಗ್ತಾ ಇದೆ ಅನ್ನಿಸ್ತಿದೆ, ನಾ ಬಹಳ ಮಾಡಿದ್ದೇನೆ ಅಂತ ಹೇಳಿ, ಬಹಳ ಮಾಡಿದ್ದೇನೆ, ಆದ್ರೆ ಅದೆಲ್ಲವೂ ಸಂಸಾರಕ್ಕನ ಪೋಷಕ ಆಗಿದೆ, ಅದನ್ನ ನೋಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಶುಭಾಶುಭ ದಿನ ಏನ್ ಹೇಳಿತು ಅಲ್ಲಿ ಸಿದ್ಧವರ ಕೂಟದೊಳಗೆ ವಿಜಯನನ್ನು ಉದ್ದೇಶಿಸಿ ಹೇಳಿದ್ದಿತ್ತು. ಅವ್ರಿಗೆ ಎಷ್ಟು ನೆನಪಿದೆ, ಎಷ್ಟು ಅದರದ ಪ್ರಭಾವ ಆಗಿದೆ ಆ ಮಾತಿಲ್ಲ, ಆದ್ರೆ ನನಗೆ ನೆನಪಿದೆ. ಯಾಕೆ ಅಂತಂದ್ರ ಅವರು ನನಗಿಂತ ದೊಡ್ಡವರಾಗಿ ನನಗಿಂತ ಶ್ರದ್ಧೆಯುಳ್ಳವರಾಗಿ ಕಂಡ್ರು ಅಂತ ಹೇಳಿ ಹೇಳಿದ್ದಿದೆ, ಆದ್ರೆ ನನಗೆ ನಾನು ಹೇಳ್ಕೊಡ್ತಿದ್ದೇನೆ. ಏನ ತ್ರಿಸಂಧ್ಯಾ ಸಮಯದೊಳಗ ನಿವೃತ್ತಿ ಪೂರ್ವಕ ಕನಿಷ್ಠ ಪಕ್ಷ 2 ಸಮಯ ಇರಬೇಕಲ್ಲ, 2 ವೇಳೆ. ಹಾಸಿಗೆಯಿಂದ 7 ವೇಳೆದೊಳಗ ಹಾಸಿಗೆಯಲ್ಲಿ ಇನ್ನೇನು ಪವಡಿಸುವಕ್ಕಿಂತ ಮುಂಚೆ ಕೂತ ಯಾವ ಪ್ರಕಾರ ನಾವು ಪಂಚಪರಮೇಷ್ಠಿಯ ನಾಮಸ್ಮರಣೆ ಮಾಡ್ತೇವೆ, ಜೈನ ಕುಲೋತ್ಪನ್ನರು ಎಲ್ಲರೂ ಮಾಡ್ತಾರೋ, ಆ ಬಾಲಗೋಪಾಲರು ಎಲ್ಲರೂ ಮಾಡ್ತಾರೋ, ವೃದ್ಧರವರೆಗೆ ಬಾಲಕರಿಂದ ವೃದ್ಧರವರೆಗೆ ಸಂಸ್ಕಾರ ಇರ್ತಿದೆ. ಪಂಚ ನಮೋಕಾರ ಸ್ಮರಣೆ ಮಾಡಿದಲ್ದ ನಿದ್ರೆಗೆ ತಯಾರ ಆಗೋದನೇ ಇಲ್ಲ. ಹೌದೇನಿಲ್ರಿ? ಜೈನ ಕುಲಗಳು ಎಲ್ಲರಿಗೂ ಇದೆಯೋ ಅಥವಾ ನಾವು ಏನಾರ ವಿಶೇಷ ಮಾಡ್ತೇವ್ರಿ? ಎಲ್ಲರಿಗೂ ಇದೆ. ವೃದ್ಧರು ಕೂಡ್ಲಿಕ್ಕೆ ಆಗದವರ ಒಂದ ಕಡೆಗೆ ಮುಖ ಮಾಡಿ ಪಂಚಪರಮೇಷ್ಠಿ ಸ್ಮರಣೆ ಮಾಡೇ ಮಾಡ್ತಾರೆ, ಅದುವೇ ಜೈನತ್ವ ಇದೆ. ಮತ್ತ ಮಕ್ಕಳಿಗೆ ಯಾವಾಗ ಹೇಳಿರ್ತಾರ ನಮೋಕಾರ ಮಂತ್ರ ಕಿವಿಯೊಳಗ 45 ದಿವಸ ಆದ ಕೂಡ್ಲೆ ಸುಧಾ ತಾಯಿ, ಹೌದೇನಿಲ್ರಿ? 1.25 ತಿಂಗಳ ಆದ ಕೂಡ್ಲೆ ಮಂದಿರದೊಳಗೆ ಹೋಗಿ ಏನ್ ಮಾಡಿರ್ತಾರೆ, ಸಂಸ್ಕಾರ ಮಾಡಿಸಿರ್ತಾರೆ. ಆದ್ರೆ ಇಂದು ಮಾತು ಬೇರೆ ಇದೆ. ಕಣ್ಣು ಮುಚ್ಚುವವರೆಗೆ ಮೊಬೈಲ್, ಹೌದು ಅಥವಾ ಇಲ್ರಿ? ಕಣ್ಣು ತೆಗೆದು ಕೂಡಲೇ ಮೊಬೈಲ್. ಇದು ಏನಿದೆ? ಇದೆಲ್ಲ ವಿಜ್ಞಾನದ ಮುಂದುವರಿಕೆ ಇದೆಯೋ ಅಥವಾ ವಿಜ್ಞಾನ ವಿನಾಶ ಮಾಡ್ತಾ ಇದೆ ಜೀವನಗಳಂತ? ಪಂಚಪರಮೇಷ್ಠಿ ನಾಮಸ್ಮರಣೆ ಮಾಡುವುದು ಕೂಡ ಸಂಸ್ಕಾರ ನಮ್ಮಲ್ಲಿ ಉಳಿಯದಂಥದ್ದು ಪ್ರವೃತ್ತಿ ಕಂಡು ಬರ್ತದೆ. ಹೋಗ್ಲಿ, ನಮ್ಗದ ವಿಷಯ ಈಗ ಬೇಕಿಲ್ಲ. ನಮ್ಗೆ ಬೇಕಾದದ್ದು ವಿಷಯ ಏನಂತಂದ್ರೆ ಕನಿಷ್ಠ ಪಕ್ಷ 2 ವೇಳೆಗೆ ನಾವೇನು ಪಂಚಪರಮೇಷ್ಠಿಯ ಸ್ಮರಣೆ ಮಾಡ್ತೇವಲ್ಲ, ಹಾಗೆ ನೋಡಿದ್ರೆ ಇನ್ನು ನಮ್ಮ ಜೀವನದೊಳಗೆ ಶ್ರೇಣಿಕನ್ನ ಬಿಟ್ರೆ ಇನ್ನೂ ಸಣ್ಣವರದಾರ, ವಿಜಯಣ್ಣ, ಮಧುಕರಣ್ಣ, ಗೌರಣ್ಣ, ಇನ್ನು ನಮ್ಮ ಜೀವನದೊಳಗೆ ಸುಧಾ ತಾಯಿ ಬರ್ಲಿಕ್ಕೆ ಬೇಕನ್ಬೇಡ್ರಿ 3 ಸಲ ನಮಗೆ ನಿವೃತ್ತಿ ಪೂರ್ವಕ ಕೇವಲ ಪಂಚಪರಮೇಷ್ಠಿ ಇದ್ದರೆ ಸ್ಮರಣೆ ಮಾಡುವುದ. ತ್ರಿಸಂಧ್ಯಾ ಸಮಯದೊಳಗ ಇಲ್ಲ, ಬರಲಿಲ್ಲ, ಇನ್ನೂ ರೂಢಿ ಆಗಲಿಲ್ಲ, ಇನ್ನೂ ನಮ್ಗೆ ಒಳಗೆ ಬೇಕಾಗಲಿಲ್ಲ. 2 ಸಮಯಂತೂ ಪಂಚಪರಮೇಷ್ಠಿ ನಾಮಸ್ಮರಣೆ ಮಾಡ್ತೀರ. ಆ ವೇಳೆದೊಳಗ ಇಷ್ಟ ಸ್ಮರಣೆ ಮಾಡುವುದಿದೆ. ಈ ದೇಹ ಕರ್ಮ ಸಂಯೋಗದಿಂದಂತೂ ನಾನು ಭಿನ್ನ ಇದ್ದೇನೆ. ಭವ ಪರಾವರ್ತನೆ ನನ್ನ ಸ್ವಭಾವದೊಳಗೆ ಇಲ್ಲ. ಆದರೆ ಆ ಭವಗಳ ಪರಾವರ್ತನೆಗೆ ಕಾರಣೀಭೂತವಿರುವಂಥ ಭಾವಗಳು ಕೂಡ ನನ್ನ ಚೈತನ್ಯ ಸ್ವಭಾವದೊಳಗಿಲ್ಲ. ಅಂಥ ತ್ರಿಕಾಲಿ ಧ್ರುವ ನಿತ್ಯ ಚೈತನ್ಯ ವಸ್ತು ಅರೂಪಿ ಜ್ಞಾನ ಮತ್ತು ಆನಂದ ಅತೀಂದ್ರಿಯ ಸುಖ ಸ್ವರೂಪಿ ಚೈತನ್ಯ ಪದಾರ್ಥ ಮಹಾಪದಾರ್ಥ ನಾನಿದ್ದೇನೆ ಅನ್ನುವುದು ಕೇವಲ ಒಂದಿಷ್ಟು ವಿಕಲ್ಪದೊಳಗಡೆ ಸ್ವೀಕಾರ. ದಿನ ಮಾಡಿದರ, ದಿನ 2 ಸಲ ಮಾಡಿದರ, ದಿನ ಅನೇಕ ಸಲ ಮಾಡಿದರ, 1 ಸಲ ಅದರ ಸ್ವಾಭಾವಿಕತೆ ಬಂದ ಆ ರೂಪದ ಅನುಭೂತಿ ಆಗೋ ಸಾಧ್ಯತೆ. ಇದ್ದಕ್ಕಿದ್ದ ಹಾಗೆ ನಾವು ಕೃತಕವಾಗಿ ಇಷ್ಟು ಮಾಡಿದೆವು, ಎತ್ತಿಟ್ಟೆವು, ಮತ್ತು ನಾವು ಅಲ್ಲೇ ಮುಳುಗಿದೆವು ಅಂತಂದ್ರೆ ಆಗುವುದಿಲ್ಲ.
2 ಸಲ ಇದ್ದದ್ದು 4 ಸಲ ಆಗ್ತಿದೆ. ಸಾಮಾಯಿಕದ ನಂತರ ಪ್ರೋಷದ ಉಪವಾಸ ಹೇಳಿದ್ದಾರೆ. ಅವೆಲ್ಲ ನಮ್ಮದವೇ, ನೀವದವ್ರಿ, ಅವೆಲ್ಲ ನಮ್ಮ ಕೆಲಸ ಅದಾವ್ರಿ. ದರ್ಶನ ಪ್ರತಿಮಾ, ವ್ರತ ಪ್ರತಿಮಾ ಯಾರು ಅದಾವ್ರಿ? ನಮ್ಮ ಅದಾವ್ರಿ. ಸಾಮಾಯಿಕದ ನಂತರ ಪ್ರೋಷದ ಉಪವಾಸ ಯಾಕೆ ಹೇಳಿದರು? ಸಾಮಾಯಿಕ ಬರೀ ದಿವಸದೊಳಗೆ 3 ಸರಿ ಮಾಡ್ತಿದ್ದ. ಪ್ರೋಷದ ಉಪವಾಸದೊಳಗ ಕನಿಷ್ಠ ಪಕ್ಷ 24 ಗಂಟೆ ಇದೆ. ಅದರ ನಂತರ ಮಧ್ಯಮ 36 ಗಂಟೆ ಇದೆ ಮತ್ತು ಉತ್ಕೃಷ್ಟ 48 ಗಂಟೆ ಇದೆ ನಿವೃತ್ತಿ. ಸಾಮಾಯಿಕದ ವೇಳೆಗ ದಿವಸದೊಳಗೆ 3 ಬಾರಿ ನಿವೃತ್ತಿ ತಗೊಂಡ ಆತ್ಮಚಿಂತನೆ ಮಾಡ್ತಿದ್ದ ತ್ರಿಸಂಧ್ಯಾ ಸಮಯದಲ್ಲಿ. ಪ್ರೋಷದ ಉಪವಾಸದೊಳಗೆ ಏನು ಹೇಳಿದ್ರು? ಪ್ರೋಷದ ಉಪವಾಸದೊಳಗ ಇಲ್ಲೇನ 3 ಗಳಿಗೆ 6 ಗಳಿಗೆ ನಿವೃತ್ತಿ ತಗೊಳ್ತಿದ್ದಲ್ಲ, ಅದು ಪೂರ 24 ಗಂಟೆ ಜಘನ್ಯ ಪ್ರೋಷದರೆ 24 ಗಂಟೆ ನಿವೃತ್ತಿ ಇದೆ ಅಲ್ಲಿ. ಬರೀ ಭೋಜನದ ನಿವೃತ್ತಿ ಮಾಡಿದ್ರ ಅದು ಪ್ರೋಷದ ಉಪವಾಸ ಆಗಲಿಲ್ಲ. ಉಪವಾಸ ಅಂತಂದ್ರ ಆತ್ಮನ ಹತ್ರ ವಾಸ ಮಾಡೋದಿದೆ. ಆತ್ಮನ ಹತ್ರ ವಾಸ ಮಾಡೋದು ಅರ್ಥಾತ್ ಶರೀರದ ಕಾರ್ಯಗಳಿಂದ, ಶರೀರದ ಭೋಗಾದಿಗಳಿಂದ, ಶರೀರದ ಭೋಜನಾದಿಗಳಿಂದ ಕೂಡ ನಿವೃತ್ತ ಆಗೋ ಮಾತಿದೆ. 24 ಗಂಟೆ ಇದೆ ಜಘನ್ಯ ಪ್ರೋಷದ ಇದೆ, 36 ಗಂಟೆ ಇದೆ ಮಧ್ಯಮ ಇದೆ, 48 ಗಂಟೆ ಇದೆ ಉತ್ಕೃಷ್ಟ ಇದೆ. ಇದನ್ನೆಲ್ಲ ಇನ್ನು ನಾವು ಯಾವಾಗ ಮಾಡಬೇಕು? ನಿಮಗೆ ಹೇಳಿದ್ದೇನ್ರಿ, ನಮ್ಮ ಸೌದೆ ಹೋಗಿದಾವ ಈಗ ಅಲ್ಲಿ ದಾರಿ ಕಾಯ್ತಾ ಇದ್ದಾವ. ಎಲ್ಲಿ? ಸ್ಮಶಾನದೊಳಗೆ. ಹೀಗಿರುವುದೊಳಗೆ ನಮ್ಗೆ ಇನ್ನೂ ಮದುವೆ ಇಲ್ಲ, ನಮ್ಗೆ ಸಾಮಾಯಿಕ ಇಲ್ಲ, ನಮ್ಗೆ ಚಿಂತನೆ ಇಲ್ಲ, ನಮಗೆ ಪ್ರೋಷದ ಉಪವಾಸದ ಧ್ಯೇಯ ಇಲ್ಲ, ನಮ್ಗೆ ಸ್ವರೂಪದಲ್ಲಿ ವಿಹರಿಸುವಂತ ಸಂತ ದಿಗಂಬರ ಸಂತ ನಿರ್ಭಾರ ನಿಷ್ಪರಿಗ್ರಹಿ ನಿರ್ಮಮ ನಿರ್ಲೋಭ ನಿಷ್ಕಷಾಯ ಸ್ವಭಾವದ ಯಾವ ಈಗ ಜನ್ಮ ತಾಳಿದ ಮಗು ಎಷ್ಟು ನಿಷ್ಕಷಾಯ ಇರ್ತಿದೆಯೋ ಆ ಪ್ರಕಾರದ ಅವಸ್ಥೆ ಧಾರಣ ಮಾಡಿ ನನಗೆ ವನಖಂಡದೊಳಗೆ ವಾಸ ಮಾಡುವಂತಹ ಧ್ಯೇಯ ಎಲ್ಲಿದೆ? ಅದಿದ್ದರೆ ಇವೆಲ್ಲ ಒಂದಾದ್ಮೇಲೆ ಒಂದು ಏನಾರೇ ಬರ್ತಾವ್ರಿ. ಅದಿಲ್ಲದ ಇನ್ನು ಮನುಷ್ಯ ಭವದ ವಿಶ್ವಾಸ ಎಷ್ಟಿದೆ? ಯಾರು ಕೊಡಬಹುದಾಗಿದೆ? ವಿಶ್ವಾಸ ಎಷ್ಟಿದೆ? ಎಲ್ಲಿದೆ? ಒಂದು ವೇಳೆ ಇದೆ ಅಂತ ಹೇಳಿ ತಿಳ್ಕೊಳ್ರಿ, ಇನ್ನೊಂದು 10-20 ವರ್ಷ ಏನೂ ಆಗುದಿಲ್ಲ ನಮಗಂತ ಹೇಳಿ ಇಟ್ಕೊಳ್ಳೋನು. ದೃಷ್ಟಾಂತ ಸಲುವಾಗಿರ ಅದು ಅಂಶ ಮಾತ್ರ ಕೂಡ ಅದರೊಳಗೆ ಸತ್ಯಾಂಶ ಇಲ್ಲ. ಇನ್ನೊಂದು 10-20 ವರ್ಷ ಇದೆ ಅಂತ ಹೇಳಿ ಇಟ್ಕೊಂಡ್ರು ಆ 10-20 ವರ್ಷದೊಳಗೂ ಕೂಡ ಪಾಪದ ಭಾರ ಕಮ್ಮಿ ಮಾಡ್ಕೊಳ್ಳೋದಿದೆಯೋ ಅಷ್ಟು ಕೂಡ ನಮಗೆ ಲಾಭನ ಮಾಡ್ಕೊಳ್ಳೋದಿದ್ದೀರಿ. ಅದು ಕೂಡ ನಮಗೆ ಏನಿದೆ? ಒಂದು ಪ್ರಕಾರದ ಉಪಲಬ್ಧಿ ಇದೆ. ಅದರಲ್ಲೇ ಪಾಪದ ಭಾರ, ಹಿಂಸೆಯ ಭಾರ, ಮೋಹದ ಭಾರ, ದೇಹಕ್ಕೆ ಸಂಬಂಧಿಸಿದ ಅನುರಾಗದ ಭಾರ ಕಮ್ಮಿ ಮಾಡ್ಕೊಂತ ಹೋಗೋದಿದ್ದೀರಿ. ಜೀವನಂತೂ ನಂದೇ ಇದೆ, ಅನುಕೂಲತೆಯೂ ಇದೆ. ಇಂಥ ಅನುಕೂಲತೆ ಸಿಗೋ ಸಾಧ್ಯ. ಪ್ರತ್ಯಕ್ಷ ಆ ಕಾರ್ಯ ಆಗದಿದ್ರೂ ಕೂಡ ಆ ಕಾರ್ಯ ಮಾಡುವ ಧ್ಯೇಯ ಬೇಕೇ. ವಾರದೊಳಗೆ 1 ದಿವಸ ನಿವೃತ್ತಿ ಬೇಕೆನ್ಬೇಡ್ರಿ ಚಂದ್ರಕಾಂತಣ್ಣ. ವಾರದೊಳಗೆ 1 ದಿವಸ ರೀ, ಅರ್ಧ ದಿವಸ. ಹಾಗಾದ್ರೆ ಯಾವಾಗ ತೆಗಿಬೇಕ್ರಿ? ಅಪ್ಪಾಜಿ ಮಾಡಿದ್ರೆ ಸರ್ವೋದಯ ತೀರ್ಥ 1 ತಿಂಗಳದೊಳಗೆ 1 ದಿವಸ ಪೂರ ನಿವೃತ್ತಿ ಅಂತ. ನಾನೀಗ ವಾರದೊಳಗೆ 1 ದಿವಸ ಅಂತ ಇದ್ದೇನ್ರಿ, ವಾರದೊಳಗೆ ಅರ್ಧ ದಿವಸ ರೀ. ನಮ್ಗೆ ಹೊರಗೆ ಎಲ್ಲಿ ಹೋಗೋದಿಲ್ಲ, ಹೊರಗಿನವ್ರು ಯಾರು ಬರೋದು ಬೇಡ, ನಮ್ಮ ಮನೆಯಲ್ಲೇ ನಾವು ಅಥವಾ ಈ ಪ್ರಕಾರ ಇಂಥ ಜಾಗದೊಳಗೆ ಬಂದ ಅರ್ಧ ದಿವಸ, ವಾರದೊಳಗೆ ಅರ್ಧ ದಿವಸ. ವಿಚಾರ ಇದೆ ಏನ್ರಿ ನಮ್ಮಲ್ಲಿ? ಇದೇನು ನಡೆದಿದೆ? ಇದು ಬಹಳ ಭಾರ ರೂಪ ಇದೆ ರೀ ನಮ್ಗೆ. ಅಥವಾ ಇದೇನು ನಡೆದಿದೆ ಇದ್ರೊಳಗೆ ಬಹಳಷ್ಟು ತೃಪ್ತಿ ಇದೆ ರೀ ನಮ್ಗೆ. ಎಲ್ಲಿ ಯಾರು ಮಾಡ್ತಾರೆ? ಯಾರು ಸ್ವಾಧ್ಯಾಯ ಮಾಡಂಗಿಲ್ಲ, ನಾವು ಮಾತ್ರ ಬಿಟ್ಟಿಲ್ಲ. ನಮ್ಗೆ ತೃಪ್ತಿ ಇದೆಯೋ ಅಥವಾ ಇಲ್ರಿ? ಸಂತೋಷ ಇದೆ, ಹೆಮ್ಮೆ ಇದೆ. ಮತ್ತು ಆ ಹೆಮ್ಮೆಯಿಂದ ಏನಾಗೋದ್ರಿ? ಇದ್ದಕ್ಕಿದ್ದ ಹಾಗೆ ಸಮೂಹದೊಳಗಿಂದ ಎಷ್ಟು ಜೀವಗಳು ಕಾಣೆಯಾಗಿ ಹೋದ್ರಿ. ಹೌದ್ರಿ, ಕಾಣೆಯಾಗಿ ಹೋದ್ರು, ಕಾಣಿಸ್ತಾನೆ ಇಲ್ಲ. ಹಾಗೆ ನಾವು 1 ದಿವಸ ಇಲ್ಲಿಂದ ಲುಪ್ತಾಗಿ ಹೋಗ್ಬೋದು. ಯಾರದರೆ ಆಭರಣ ನೋಡಿದ್ರೆ, ಯಾರದರೆ ವಸ್ತ್ರ ನೋಡಿದ್ರೆ, ಯಾರದರೆ ಮನೆ
ಸಿಸ್ಟಮ್ ನೋಡಿದ್ರೆ ನಂದು ಹಾಗಿರ್ಬೇಕು ಅನ್ನಿಸ್ತಿದೆ ಅಥವಾ ಇಲ್ಲ? ನಂದು ಅಂಥ ಗಾಡಿ ಇರಬೇಕು, ನಂದು ಅಂಥ ಪೋಷಾಕ ಇರಬೇಕು, ನಂದು ಅಂಥ ಶೂಸ್ ಇರಬೇಕು. ಹಾಗಾದ್ರೆ ಇಲ್ಲೆಲ್ಲ ಕಥನ ಕೇಳಿದ ನಂತರ ನಾನು ಆ ಪ್ರಕಾರ ಮೋಕ್ಷ ಬರಬೇಕೇನು ಬೇಡ? ಅಂಥ ಸಿದ್ಧರ ಗುಣಗಾನ ಮಾಡ್ತಾ ಮಾಡ್ತಾ ಇದು ಮರ್ತು ಹೋಗ್ಬೇಕಿರಲ್ಲ. ಅಂಥ ಅರಹಂತರ ಭಕ್ತಿ ಮಾಡ್ತಾ ಮಾಡ್ತಾ ಇದು ಮರ್ತು ಹೋಗ್ಬೇಕಿರಲ್ಲ. ಈ ಪ್ರಕಾರದ ಅದ್ಭುತ ಅಲೌಕಿಕ ತತ್ವದ ವಿಚಾರ ಮಾಡ್ತಾ ಮಾಡ್ತಾ ಅದರದ ಅನುಭೂತಿ ಆಗುವಂಥದ್ದು ಪ್ರಸಂಗ ಬರಬೇಕಲ್ಲ. ನಮ್ಗೆ ಇದರದ ಮಹಿಮೆ ಇದೆಯೋ ಬಿಟ್ಟು ಹೋಗೋದ್ರದ, ಅಥವಾ ಯಾವುದು ನಾನಿದ್ದೇನೆ ಅದರ ಮಹಿಮೆ ಇದುವರೆಗೆ ಬಂದಿದ್ದೇನೋ ಅಂತ ಅಂಶವೇ ಇದುವೇ ಮಹಿಮೆ ಇದೆ ರೀ. ಆದರೆ ಅದರ ಸಮಯ ಸಮಯಕ್ಕೆ ಬಿಟ್ಟು ಹೋಗುವ, ಶಿಥಿಲ ಆಗುವ, ವಿಕೃತ ಆಗುವ ಕಾರ್ಯ ಮಾಡ್ತಾ ಇದ್ದೀರಿ. ಆ ದೇಹ, ಆ ಸಂಯೋಗ, ಆ ಪುಣ್ಯ ಖಾಲಿ ಆಗ್ತಾ ಇದೆ, ಆಯು ಖಾಲಿ ಆಗ್ತಾ ಇದೆ, ಶರೀರದ ಶಕ್ತಿ ಕಮ್ಮಿ ಆಗ್ತಾ ಇದೆ, ಇಂದ್ರಿಯಗಳ ಬಲ ಕಮ್ಮಿ ಆಗ್ತಾ ಇದೆ, ಮನಸ್ಸಿನ ವಿಚಾರ ಶಕ್ತಿ ದೃಢತೆ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಎಷ್ಟದ ಪರದೊಳಗೆ ಮೂರ್ಛಿತ ಇದೆಯೋ ಅಷ್ಟದ ಶಿಥಿಲ ಕಮ್ಮಿ ಆಗ್ತಾ, ಎಷ್ಟು ಸ್ವಭಾವದ ಕಡೆಗೆ ಇದೆಯೋ. ಭಗವಾನ್ ಕುಂದಾಚಾರ್ಯರಿದೆಯೋ 95 ವರ್ಷದ ವಯಸ್ಸಿಗೆ ಸಮಯ ಸಾರ ಗ್ರಂಥದ ರಚನೆ ಮಾಡಿದರು. 10 ವರ್ಷದ ವಯಸ್ಸಿನೊಳಗ ಭೋಗದ ತ್ಯಾಗ ಮಾಡಿದರು, ಶರೀರದ ಮಮತೆಯ ತ್ಯಾಗ ಮಾಡಿದರು, ತಂದೆಯ ಪ್ರೀತಿಯನ್ನ ಗಣನೆಗೆ ತಕ್ಕೊಳ್ಳಲಿಲ್ಲ. ಯಾಕೆ ಅಂತಂದ್ರೆ ಅದು ಅಧ್ರುವ ಇದೆ ಅನ್ನೋದು ಅವರಿಗೆ ಸ್ಪಷ್ಟ ಕಾಣಿಸ್ತದೆ. ಆ ಚೇತನಾತ್ಮನಿಗೆ ಇದು ಅಧ್ರುವ ಇದೆ, ಇದರಿಂದ ನನಗೆ ಯಾವ ಲಾಭ ಇಲ್ಲ. ಅದು ಕಾಣಿಸ್ತರೆ ಸ್ಪಷ್ಟ ಜ್ಞಾನಮಯ ಆತ್ಮನಿಗೆ ಈ ತಂದೆಯ ಪ್ರೀತಿ, ಈ ತಾಯಿಯ ಮಮತೆ ಇವು ಅಧ್ರುವ ಇದಾವೆ, ಇದರಿಂದ ನನಗೆ ಯಾವ ಪ್ರಕಾರದ ಲಾಭ? ಚಾರಿತ್ರ್ಯ ಎಲ್ಲಿ ಬರ್ತಿದೆ, ಯಾವಾಗ ಬರ್ತಿದೆ, ಎಂಥವರಿಗೆ ಬರ್ತಿದೆ? ಆ ಚಾರಿತ್ರ್ಯದಿಂದ ಲಾಭ ಯಾವಾಗ ಯಾವ ಜೀವಕ್ಕೆ ಎಷ್ಟಾಗ್ತಿದೆ? ನಮಗೆ ನಿಗೋದ ರಾಶಿಯೊಳಗೆ ಒಂದಾಗೋದಿತ್ತು ಅಂತಂದ್ರೆ ಯಾವ ವಿಚಾರ ಮಾಡುವ ಅವಶ್ಯಕತೆ? ಬರೋದ ಅವಶ್ಯಕತೆ ಇಲ್ಲ, ಬಂದ್ರೂ ಕೂಡ ನಡೀತಾ ಇರ್ತೈತಿ, ಪುಣ್ಯ ತಂದದ್ದೈತಿ ನಮ್ಮನ್ನರಿ ಇಲ್ಲಿ. ಹೌದೇನಿಲ್ಲ, ನಮಗೊಂದು ವೇಳೆ ಅನಾದಿ ಕಾಲದಿಂದ ಯಾವ್ದು ಆಗಿಲ್ಲದ ಅದನ್ನು ಮಾಡುವ ಮನಸ್ಸೇನಾದರೂ ಬಂದಿತ್ತು ಅಂತಂದ್ರೆ ಅದನ್ನು ಮಾಡುವ ಸಲುವಾಗಿ ನಾವು ನಿರಂತರ ಜಾಗೃತ ಬೇಕು, ಉದ್ಯಮ ಮಾಡಲಿಕ್ಕೆ ಬೇಕು, ಉದ್ಯಮ ಶುರುವಾಗಲಿಕ್ಕೆ ಬೇಕು. ನಡೆರಿ. ವಿಶೇಷ ರಾಗ ಏನು ಹೇಳಿದ್ರು? ಅಧಿಕ ರಾಗವಿರದಿದ್ದರೆ ವಿಶಿಷ್ಟ ರಾಗಾದಿ ರೂಪ, ಅದರಲ್ಲಿ ವಿಶೇಷ ರಾಗಭಾವವಾಗಿರುವಂತಹ ಸ್ವರೂಪವುಳ್ಳ ಹಿಂಸೆ ಆಗುತ್ತದೆ. ಸ್ವರೂಪವುಳ್ಳ, ತನ್ನ ಸ್ವರೂಪ ಏನಾಗಿದೆ? ವಿಶೇಷ ರಾಗವಾಗಿದೆ. ಎಷ್ಟು ರಾಗ ಆಗ್ತಿದೆಯೋ ಅಷ್ಟು ಜೀವನ ಹಿಂಸೆ ಇದೆ, ಚೈತನ್ಯ ಭಾವದ ಹಿಂಸೆ ಇದೆ. ಯಾವ್ಯಾವುದರ ಕುರಿತ ರಾಗ, ಎಷ್ಟೆಷ್ಟು ರಾಗ, ಅದನ್ನೆಲ್ಲ ನಾನೇ ನೋಡ್ಕೋಬೇಕ್ರೆ, ನಾನೇ ನೋಡ್ಲಿಕ್ಕೆ ಬೇಕು. ಇನ್ನೊಬ್ಬರು ನೋಡಿ ಹೇಳಿದ್ರೆ ಅದಕ್ಕೇನು ಅರ್ಥ ಇರೋದಿಲ್ರಿ. ಸರ್ವಜ್ಞ ಪ್ರಭು ನೋಡಿ ಹೇಳಿದ್ರನು ಅದು ಭಲೇ ಸತ್ಯ ಇದ್ರೂ ಅದಕ್ಕೇನು ಅರ್ಥ ಇದೆ ಇರೋದಿಲ್ಲ. ನನ್ನಲ್ಲೇ ಏನ್ ರಾಗ ಆಗ್ತಾ ಇದೆ ಅದನ್ನ ನಾನು ನೋಡ್ಲಿಕ್ಕೆ ಬೇಕು. ಆ ರಾಗ ನನಗೆ ಶೂಲದ ಹಾಗೆ ಅನ್ನಿಸ್ಕೋಬೇಕ್ರಿ, ಚುಚ್ಚಲಿಕ್ಕೆ ಬೇಕ್ರಿ, ಶೂಲದ ಹಾಗೆ. ಅದರಲ್ಲಿ ವಿಶೇಷ ರಾಗಭಾವವಾಗಿರುವಂತಹ ಸ್ವರೂಪವುಳ್ಳ ಹಿಂಸೆ ಆಗುತ್ತೆ. ಅಧಿಕ ರಾಗವಿರದಿದ್ದರೆ ಇಂಥ ನಿಂದ್ಯ ವಸ್ತುಗಳನ್ನು ಏತಕ್ಕಾಗಿ ಗ್ರಹಣ ಮಾಡುತ್ತಾನೆ? ಆದುದರಿಂದ ಎಲ್ಲಿ ಅಧಿಕ ರಾಗಭಾವವಿರುವುದು ಅದುವೇ ಹಿಂಸೆ ಇದೆ. ಹೇಗೆಂದರೆ ಒಬ್ಬನು ಹಸಿರು ತರಕಾರಿ ವಸ್ತುಗಳನ್ನು ತಿನ್ನುವುದಿಲ್ಲ, ಆದರೆ ಆ ವಸ್ತುವಿನಲ್ಲಿ ರಾಗಭಾವದ ಸದ್ಭಾವವಿರುವುದರಿಂದ ಅದನ್ನು ಒಣಗಿಸಿ ತಿನ್ನುತ್ತಾರೆ. ಆ ರಾಗಭಾವವಿಲ್ಲದಿದ್ದರೆ ಏತಕ್ಕಾಗಿ ಇಂಥ ಪ್ರಯಾಸ ಮಾಡುವನು? ಇಂಥ ಪ್ರಯತ್ನ ಯಾರಿಗೆ ಮಾಡ್ತಾನೆ? ರಾಗಭಾವ ಇದ್ದಿದ್ರೆ ಯಾವುದಿದೆಯೋ, ಯಾವುದರ ಸಲುವಾಗಿ ತಿನ್ನುವುದಿದೆಯೋ ಅಷ್ಟು ತಿಂದು ಬಿಡುತ್ತಿದ್ದಾರೆ. ಶರೀರದ ಅದು ಬೇಕು ಇದು ಬೇಕು ಅಂತೇನೇನಿಲ್ಲ. ನಾವು ಶರೀರಕ್ಕೆ ಬೇಕಾದ್ರೆ ಶರೀರದ ಆ ಪ್ರಕಾರದ ಗ್ರಹಣ ಮಾಡುವ ಶಕ್ತಿ ಇತ್ತು ಅಂತಂದ್ರೆ ಆ ಪ್ರಕಾರದ ಭಾವ ನಿನಗಾಗೋದಿದೆ ನಿಮಿತ್ತ.
ಮತ್ತು ಶರೀರದೊಳಗೆ ಆ ಪ್ರಕಾರದ ಯೋಗ್ಯತೆ ಇರಲಿಲ್ಲ ಅಂತಂದ್ರೆ ನಿನ್ನಲ್ಲಿ ಆ ಪ್ರಕಾರದ ಭಾವ ಆಗುವುದಿಲ್ಲ. ಇನ್ನು ಒಂದು ವೇಳೆ ನಿನ್ನಲ್ಲಿ ಭಾವ ಆದ್ರೂ ಕೂಡ ಅದರಲ್ಲಿ ಯೋಗ್ಯತೆ ಇಲ್ದಿದ್ರೆ ಕಾರ್ಯ ಏನು ಆಗುವುದೇ ಇಲ್ಲ. ಬೇಕಾದಷ್ಟು ದಿನ ರಾತ್ ಅದರ ಹಿಂದೆ ಹತ್ತಿದ್ದೇವ್ರಿ ನಾವು. ಆದ್ರೆ ಯಾರ್ದು ಉಳಿದಿದೆ ರೀ ದೇಹ? ಯಾರ್ದು ಉಳಿದಿದೆ? ಹಗಲಿರುಳು ಅದರ ಸಲುವಾಗಿ ಪ್ರಯತ್ನ ಎಲ್ಲಾರು ಮಾಡಿದಾರೋ ಅಥವಾ ನಾವು ಬುದ್ಧಿವಂತರು ಮಾಡ್ತಾ ಇದ್ದೀವಿ? ಎಲ್ಲರೂ ಆಯಾ ಕಾಲಕ್ಕೆ ಮಾಡಿ ಹೋಗಿದ್ದಾರೆ, ಆದ್ರೆ ಯಾರು ಉಳಿಲಿಲ್ಲ. ಆದ್ರೆ ನಮ್ಮ ತಲೆಗೆ ಹೋಗ್ತಾ ಇಲ್ಲ, ನಾವು ಉಳಿಯುವುದಿಲ್ಲ ಅಂತ ಹೇಳಿ. ಉಳಿದಿದ್ರೆ ಇರ್ಲಿ, ಖರೆ ಇರುವಷ್ಟೇ. ಅದನ್ನೇ ಮುಖ್ಯಾತ್ವ ಅಂದ್ರು, ಅದನ್ನೇ ಮೂರ್ಖತನ ಅಂದ್ರು, ಅದನ್ನೇ ಸಂಸಾರ ಅಂದ್ರು, ಅದನ್ನೇ ಜೀವದ ಸಂಸಾರಕ್ಕೆ ಬೇರೆ ಯಾರು ಕಾರಣ ಇಲ್ಲ, ಅವನ ಅಂತರಂಗದ ಅಭಿಪ್ರಾಯವೇ ಕಾರಣ ಇದೆ ಅಂತ ಹೇಳಿ ಹೇಳಿದರು. ಪ್ರಶ್ನೆ: ಒಂದು ವೇಳೆ ಒಣಗಿರುವ ವಸ್ತುವಿನಲ್ಲಿ ದೋಷವಿದ್ದರೆ ಅನ್ನವನ್ನೇಕೆ ತಿನ್ನುತ್ತಾರೆ? ಹೌದಿಲ್ಲ? ನಮ್ಮಂಥವ್ರಿರೋರಲ್ಲೇ ಪ್ರಶ್ನೆ ಮಾಡವ್ರ ಅಥವಾ ಜ್ಞಾನಿಗಳ ನಮ್ಮಲ್ಲಿ ಇನ್ನೂ ಪ್ರಶ್ನೆ ಉತ್ಪನ್ನ ಆಗೋಕ್ಕಿಂತ ಮುಂಚೆನ ಅದನ್ನು ಚಿವುಟಿ ಹಾಕ್ತಾರೆ. ಉತ್ತರ: ಅನ್ನವು ನಿಂದೆ ವಸ್ತುವಿಲ್ಲ ಮತ್ತು ಅದಂತೂ ರಾಗಭಾವವಿಲ್ಲದೆ ಸ್ವಾಭಾವಿಕವಾದ ಪ್ರವೃತ್ತಿಯಿಂದ ಒಣಗುತ್ತದೆ. ಹೌದೇನಿಲ್ರೇ? ಮತ್ತು ಅದರ ಭಕ್ಷಣ ಕೂಡ ಸಾಮಾನ್ಯವಾಗಿ ಇಲ್ಲಿ ಬಂತು ಮೂಲ ವಿಷಯ ರೀ. ಏನ? ಹೊಟ್ಟೆ ತುಂಬಿಕೊಳ್ಳುವ ನಿಮಿತ್ತದಿಂದ ಮಾಡಲಾಗುತ್ತದೆ. ಅನ್ನದ ಭಕ್ಷಣ ಯಾವುದರ ಸಲುವಾಗಿ? ಹೊಟ್ಟೆ ತುಂಬಿಕೊಳ್ಳುವ ನಿಮಿತ್ತದಿಂದ ಅನ್ನದ ಭಕ್ಷಣ ಮಾಡೋದಿದೆ. ಉಳಿದ ಇವೆಲ್ಲ ಏನದವು? ಅವೆಲ್ಲ ನಾಲಿಗೆ ರಸನೇಂದ್ರಿಯವನ್ನು ತೃಪ್ತಪಡಿಸುವ ಸಲುವಾಗಿ ಇವೆಲ್ಲ ಉದ್ಯಮ. ಒಂದೇ ಪ್ರಕಾರದ ಆಹಾರ ಇಂದ ವಿಪರೀತ ವಿಜ್ಞಾನಿಗಳೇನು ಹೇಳ್ತಾರೋ ಒಂದನ್ನು ತಿನ್ನಬಾರ್ದು, ಬೇರೆ ಬೇರೆ ತಿನ್ಬೇಕು. ಎಲ್ಲ ವಿಟಮಿನ್ಸ್ ಬೇಕು, ಅದು ಬೇಕು, ಇದು ಬೇಕು. ನೋಡ್ರಿ, ಏನೆಲ್ಲ ಬೇಕಂದ್ರೂ ಕೂಡ ಆಯು ತೀರಿದ ನಂತರ ಅಥವಾ ಅದರದ ಒಂದು ಯೋಗ್ಯ ರೂಪದ ಪರಿಣತಿಯ ದಿಕ್ಕು ಬದಲಾದ ನಂತರ ನೀವು ಶತಕೋಟಿ ಪ್ರಯತ್ನ ಮಾಡಿದರೂ ಕೂಡ ಆ ಬದಲಾವಣೆಯೊಳಗ ಯಾವುದೇ ಪ್ರಕಾರದ ಬೇರೆ ರೂಪದ ಬದಲಾವಣೆ ಮಾಡುವುದು ಸಾಧ್ಯ ಇಲ್ಲ. ಬದಲಾವಣೆ ಅರ್ಥಾತ್ ಉನ್ನತಿಯ ಮಾರ್ಗ ಇರ್ತಿದೆ, ಕೆಲ ಸಮಯ ಕಳೆದ ನಂತರ ಅದರ ಅವನತಿಯ ಮಾರ್ಗ ಆರಂಭ ಆಗ್ತಿದೆ. ಹಾಗಾದರೆ ಅದನ್ನು ಪುನಃ ಉನ್ನತಿಯ ಕಡೆಗೆ ತರುವ ಸಲುವಾಗಿ ಏನು ಶತಕೋಟಿ ಪ್ರಯತ್ನ ಮಾಡಿದ್ರೂ ಏನು ಆಗುತ್ತೆ. ಹಾಗಾದ್ರೆ ಏನು ಮಾಡುವುದ? ಏನು ಇದೆ ಅದನ್ನು ಸಹಜ ಭಾವದಿಂದ ಸ್ವೀಕಾರ. ಇದನ್ನು ಬಿಟ್ಟ ಉಪಾಯ ಬೇರೆ ಯಾವುದೂ ಇಲ್ಲ. ಶರೀರದ ಅವಸ್ಥೆ ಎಷ್ಟು ನಾವು ನರಳಾಡಿದ್ರೂ ಯಾರೇನ್ ಮಾಡೋರದಾರ್ರಿ? ಪಾಪ ಯಾರೇನ್ ಮಾಡೋರದಾರ ಹೇಳ್ರಿ? ತಗೊಳ್ತಾರೇನ್ರಿ ಅವ್ರ? ಅವ್ರು ಬಂದು ನಮ್ಮ ಹತ್ರ ಕೂತು ನಮ್ಮ ಮೈ ಮೇಲೆ ಕೈ ಆಡಿಸಿ ಹಾಗೇನ ಹೀಗೇನ ಭಾಳ ನೋಸ್ತಿದೇನ, ಅದು ಕೊಡ್ಲೇನ, ಇದು ಕೊಡ್ಲೇನ, ನೀರು ಕಾಯಿಸ್ಕೊಡ್ಲೇನ ಅಂತ ಕೇಳಿದ್ರು ಅಂತಂದ್ರೆ ಅದು ಅವರದಂತೂ ಸಭ್ಯತೆ ಇರಬಹುದು ಅಥವಾ ಧರ್ಮದ ಅಪೇಕ್ಷಾದಿಂದ ಇಲ್ಲಿ ವಿಚಾರ ಮಾಡಿದ್ರೆ ರಾಗ ಇರಬಹುದು. ಅದರಿಂದ ನಿನಗೆ ಲಾಭ ಆಗ್ತಿದೆ ಅನ್ನ ಹಾನಿ ಆಗ್ತಿದೆ? ಹಾನಿ ಆಗ್ತಿದೆ. ಯಾಕೆ? ಆ ರಾಗಕ್ಕೆ ಮತ್ತೆ ನಾವು ಬಲಿ ಬೀಳ್ತೇವ್ರಿ. ಹೌದು ಅಥವಾ ಇಲ್ರಿ? ಅದ್ರ ಸಲುವಾಗಿ ಅಪ್ಪಾಜಿ ಒಂದು ಮಾತು ಹೇಳಿದ್ರು, ಕಾನನದೊಳಗೆ ತಿರಿಯಂಜಗಳು ಇರ್ತವೆ, ಅವಕ್ಕೂ ಇಂಥದ್ದನ ಔದಾರಿಕ ಶರೀರ ಇದೆ, ಅವುಗಳಿಗೂ ರೋಗ ರುಜಿನಾದಿಗಳು ಬರ್ತಾ ಇರ್ತವೆ, ಬಾಧೆ ಆಗ್ತಾ ಇರ್ತವೆ. ಅಲ್ಲಿ ಯಾರು ಅವುಗಳ ಸೇವೆ ಮಾಡಿದ್ರು? ಅವಂದ್ರೆ ಬೇರೆ ಯಾವಲ್ಲ, ನಾನು ಅನಂತ ಬಾರಿ ಅಲ್ಲಿದ್ದೆ. ಅಲ್ಲಿ ಯಾರು ಮಾಡಿದ್ರು? ಅದಕ್ಕೆ ನೋಡ್ರಿ, ಈ ದೇಹಕ್ಕ ಎಷ್ಟು ಸುಖದ ಸವಯ ಹಚ್ಚತೇವೆ ನಾವು, ರೂಢಿಗೆ ಹಚ್ಚತೇವೆ, ಅಷ್ಟ ನಮಗ ಭವಿಷ್ಯದೊಳಗನು ವರ್ತಮಾನದೊಳಗನು ದುಃಖ ಇದೆ. ಸೋಷತ ಸುಖ ಉಪಜಾವೆ. ಅದಕ್ಕೆ ಎಷ್ಟು ನಾವು ಶೋಷಣೆಗೆ ಗುರಿಪಡಿಸ್ತೇವೆ ಅಷ್ಟ ನಮ್ಮಲ್ಲಿ ಸುಖದ ಉತ್ಪತ್ತಿ ಆಗುತ್ತದೆ. ಇದು ಸಿದ್ಧಾಂತ ಇದೆ, ಜ್ಞಾನಿಗಳು ಹೇಳಿದರೆ, ಪರೀಕ್ಷಾ ಮಾಡಿ ನೋಡಿದ ನಂತರ ಕೂಡ ಇದುವೇ ಸತ್ಯ ಅನ್ನಿಸ್ತಿದೆ, ಸತ್ಯ ಕಂಡು ಬರ್ತಿದೆ. ಇದುವೇ ಎಷ್ಟು ನಾವು
ಇಂದ್ರಿಯಗಳ ಅಭಿಲಾಷೆಯನ್ನು ಪೂರೈಸ್ತಾ ಹೋಗ್ತೇವೆ. ಅಷ್ಟಷ್ಟ ಇಂಧನವನ್ನು ಹಾಕುವುದರಿಂದ ಅಗ್ನಿ ಪ್ರಜ್ವಲಿತ ಆದ ಹಾಗೆ ಇಂದ್ರಿಯಗಳ ಆಶೆ ಅಧಿಕ ಆಗಿದೆ. ಅವುಗಳನ್ನು ನಾವು ಸಾಧ್ಯ ಆದಷ್ಟು ನಿಗ್ರಹಿಸ್ತಾ ಹೋದರೆ ಏನಾಗ್ತಿದೆ, ಅವು ತನ್ನಷ್ಟಕ್ಕೆ ತಾನೇ ಸುಪ್ತಾವಸ್ಥೆಗೆ ಹೊರಟು ಹೋಗ್ತವೆ. ಇವು ಜೀವ ತನ್ನ ಕಾರ್ಯ ಮಾಡಿಕೊಳ್ಳಿಕ್ಕೆ ನಿಷ್ಕಂಟಕ ಆಗುತ್ತನ್ರಿ. ಅವುಗಳದ್ದು ಕಂಟಕ ಇಲ್ಲರಲ್ಲ, ಬಾಧೆ ಇಲ್ಲ. ಅದು ನೋಡ್ಬೇಕಂತೈತಿ, ಇದು ತಿನ್ಬೇಕಂತೈತಿ, ಇದು ಕೇಳಬೇಕಂತೈತಿ, ಅದು ಆಘ್ರಾಣಿಸಬೇಕಂತೈತಿ. ಅವುಗಳ ಬೇಡಿಕೆ ಏನಿದೆ ಜೀವದ ಕಲ್ಯಾಣ ಮಾರ್ಗದೊಳಗ ಕಂಟಕಪ್ರಾಯ ಇದೆ. ನಡೆಸಿ ಅನ್ನವು ನಿಂದೆ ವಸ್ತುವಿಲ್ಲ ಮತ್ತು ಅದಂತೂ ರಾಗಭಾವವಿಲ್ಲದೆ ಸ್ವಾಭಾವಿಕವಾದ ಪ್ರವೃತ್ತಿಯಿಂದ ಒಣಗುತ್ತದೆ ಮತ್ತು ಅದರ ಭಕ್ಷಣ ಕೂಡ ಸಾಮಾನ್ಯವಾಗಿ ಹೊಟ್ಟೆ ತುಂಬಿಕೊಳ್ಳುವ ನಿಮಿತ್ತದಿಂದ ಮಾಡಲಾಗುತ್ತದೆ. ಆದುದರಿಂದ ಅದೇನು ವಿಶೇಷ ರಾಗವಾಗುವ ಕಾರಣವಿಲ್ಲ. ಇಲ್ಲಿಯಂತೂ ವಿಶೇಷ ರೂಪದಿಂದ ರಾಗಭಾವವಾಗುವುದೇ ಹಿಂಸೆ ಇದೆ ಎಂದು ತಿಳಿಸಿಕೊಡಲಾಗಿದೆ. ವಿಶೇಷ ರೂಪ ಯಾಕೆ ಅಂತಂದ್ರೆ ಇದು ಶ್ರಾವಕನ ಆಚರಣೆ ಇದೆ, ಮುನಿಯದ್ದಲ್ಲ, ಶ್ರಾವಕಂದ ಇದೆ ಅಂಥೇಳಿ ಶ್ರಾವಕನಿಗೆ ವಿಶೇಷ ರಾಗವನ್ನಾದರೂ ಬಿಡಬೇಕಾಗುತ್ತೆ. ವಿಶೇಷ ಮೋಹ, ತೀವ್ರ ಮೋಹವನ್ನಾದರೂ ಬಿಡಬೇಕಾಗುತ್ತೆ. ಜಗತ್ತೇನಂತಿದೆ ಅನ್ನೋದು ಮಾತಿಲ್ಲ. ಜಗತ್ತ ಅಜ್ಞಾನದಿಂದ ಏನಂತಿದೆ ಅಂದರೆ ಅವರಿಗೆ ಜ್ಞಾನ ಇದ್ರೆ ಅವರು ಅಂತಿರ್ಲಿಲ್ರಿ. ಏನಂತರು ನಮಗೆ ಅಂದರ್ವೆ ಸಾಧರ್ಮಿಗಳು ಇಷ್ಟು ಸಣ್ಣ ದೀಪ ಹಚ್ಕೊಂಡು ಕೂತಿದಾರಲ್ಲ. ಆಮೇಲೆ ಸಾಧರ್ಮಿಗಳೇ ಹೀಗಂದ ನಂತರ ಹಾಗೆ ಅಂದ ಅವರ ಆಮೇಲೆ ವಿಚಾರ ಮಾಡಿದ್ರೆ ಇದರೊಳಗೆ ಏನಾದರೂ ರಹಸ್ಯ ಇರಬಹುದೇನ. ಅನಾವಶ್ಯಕ ದೀಪ ಉರಿಸ್ತೇವ್ರಿ, ಎಷ್ಟು ಹಿಂಸೆ ಇದೆ ಅಂದ್ರೆ. ಇದೆಲ್ಲ ಶ್ರಾವಕನ ಸಲುವಾಗಿ ಇದು ಹೇಳ್ತಾ ಇದ್ದಾರೆ. ವಿಶೇಷ ರಾಗ ಲೈಟಿಂಗ್ ಮಾಡೋದ್ರಿ. ಮದುವೆ ಒಳಗಾದ ಇನ್ನೊಂದು ಘಟನೆ ಸೂರತದೊಳಗ, ಈ ಇಲ್ಲಿ ಕಡೆನೇ ಏನ್ರ ಆದದ್ದು ಘಟನೆ ಇರಬಹುದಲ್ಲ. ಸೂರತದೊಳಗ IAS ಓದಿದ ಯುವಕ ಯುವತಿ ಜೈನ ಪರಿವಾರದವರು ಮದುವೆ ಮಾಡಿಕೊಂಡ್ರು. ಬರೀ 1,000 ರೂಪಾಯಿ ಖರ್ಚರಿ. ಮತ್ತು ಎರಡೂ ಪರಿವಾರದವರು ಅಗರ್ಭ ಶ್ರೀಮಂತ ಏನಲ್ಕ, ಅಗರ್ಭ ಶ್ರೀಮಂತ ಇಬ್ಬರೂ ಓದಿದಂಥವ್ರು ಯುವಕ ಯುವತಿ. ಅದರ ಸಂಸ್ಕಾರ ಏನು ಕೆಲಸ ಮಾಡ್ತಿದೆ ಅನ್ನೋದು ಹೇಳ್ತಾ ಇದ್ದೇನ್ರಿ. ಎರಡೂ ಪರಿವಾರದವರು ಶ್ರೀಮಂತ, ಅವರಿಬ್ಬರು ಸೇರಿ 72 ಲಕ್ಷ ರೂಪಾಯಿ ಅನಾಥಾಶ್ರಮಕ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನ ಮಾಡಿದ್ರು. ಆದ್ರೆ ಮದುವೆ ಇಲ್ಲಿ ಸಾಮಾನ್ಯ ರೂಪದಿಂದ ಬರೀ 1,000 ರೂಪಾಯಿ, 500 ರೂಪಾಯಿದ ಅವನು ಪೋಷಾಕ, ಒಂದಿಷ್ಟು ಏನು ಪೋಷಾಕನೂ ಇಲ್ಲ, ಬರೀ ಮಾಲೆ ಇದೆ. ಇಷ್ಟ ಮಾಡಿ ಮದುವೆ ಮಾಡಿಕೊಂಡ್ರೆ ಆಯ್ತೇನಿಲ್ರಿ. ಮದುವೆ ಯಾವುದರಿಂದ ಆಗ್ತಿದೆ? ಪರಮ ಹೇಳುವ ಮಾತು ಲಕ್ಷ್ಯಕ್ಕೆ ಬರ್ತಿದೆ. ಯಾರು ಬರೆದಿದ್ರೆ ಮದುವೆ ಮಾಡ್ಕೊಳ್ಳೋ ಬರ್ತಾ ಏನಿಲ್ಲ. ನೀ ಯಾರು ಮದುವೆಗೆ ಹೋಗುವುದಿಲ್ಲ, ನಿನ್ನ ಮದುವೆಗೆ ನಾಳೆ ಯಾರು ಬರೋರು ಅವ್ವ ಕೇಳ್ತಿದ್ದರ್ರಿ. ಅಷ್ಟೇ ಸಹಜ ಉತ್ತರ ಕೊಡ್ತಿದ್ದಳಕ್ಕೆ. ಯಾರು ಬರೆದಿದ್ರೂ ಮದುವೆ ಆಗ್ತೈತಿ, ಮಾಡ್ಕೊಳ್ಳೋ ಬರ್ತಾ ಏನಿಲ್ಲ. ಮಾಡ್ಕೊಳ್ಳೋ ಬರೆದಿದ್ರೆ ಮದುವೆ ಆಗುದಿಲ್ಲ. ಈ ಪ್ರಕಾರ ಮದುವೆ ಮಾಡಿ ಅವರು ಜೈನರು. ಚತುರ್ಸಂಘದ ದಾನ ಮಾಡ್ತಾರೆ ಅವರು ಜೈನರು. ಶಾಸ್ತ್ರದ ನಿಧಿಗೆ ಕೊಡ್ತಾರೆ, ಮಂದಿರದ ನಿಧಿಗೆ ಕೊಡ್ತಾರೆ. ಯಾರೋ ಧಾರ್ಮಿಕ ಜೀವರುಗಳ ಅಸಹಾಯ ಇದ್ರು ಅಂತಂದ್ರೆ ಅವರಿಗೆ ನಿಷ್ಕಂಟಕವಾಗಿ ಸ್ವಾಧ್ಯಾಯಾದಿಗಳಾಗಲಿ ಧರ್ಮದ ಕಾರ್ಯ ಅವ್ರದ್ದು ನಡೀಲಿ ಅಂತೇಳಿ ಅವರಿಗೆ ಸಹಾಯ ಮಾಡ್ತಾರೆ. ಲೈಟಿಂಗ್ ಮಾಡಿದ್ರೆ 1 ಲಕ್ಷ ರೂಪಾಯಿದ ಲೈಟಿಂಗ್ ಮಾಡಿದ್ರೆ ಅದೇನು ಡೆಕೋರೇಷನ್ ಮಾಡಿದ್ರೆ ಅರೆ ನಾವು ಪ್ಲಾಸ್ಟಿಕ್ದ ಹೂವು ಹಾಕ್ತೇವೆ. ಪ್ಲಾಸ್ಟಿಕ್ದ ಹೂವು ಹಾಕಿದ್ರು ರಾಗ ಏನಿದೆ ನಿನ್ನಲ್ಲೇ? ರಾಗ ಏನಿದೆ? IAS ಓದಿದ ಹುಡುಗರು ಮದುವೆ ಮಾಡಿಕೊಂಡ್ರು. 72 ಲಕ್ಷ ರೂಪಾಯಿ ಎರಡೂ ಪರಿವಾರದವರ ಯಾರಿಗೆ ಅವಶ್ಯಕ ಇದೆ ಅವರಿಗೆ ಸಹಾಯ ಮಾಡಿ. ಇದೆಲ್ಲ ಅದೊಂದು ವೆಚ್ಚ ಹೌದಲ್ರಿ. ಮದುವೆಯೊಳಗೆ 100 ಪ್ರಕಾರದ ಸ್ವೀಟ್ಸ್ ನೋಡಿದೇವೇನಿಲ್ರಿ? ನೋಡಿದೇವರಿ. ಅಂತ ಈ ಜೈನತ್ವಕ್ಕ ಆ ಜೈನತ್ವಕ್ಕ ವ್ಯತ್ಯಾಸ ಎಷ್ಟಿದೆ? 100 ಪ್ರಕಾರದ್ದು ಗುಜರಾತಿ ಮಾರವಾಡಿಗಳಲ್ಲಿ ನಡೀತಾವ್ರಿ. ಅವರು ಬರೇ ಧನ ಸಂಪಾದನೆ ಮಾಡೋದು ಮದುವೆ ಸಲುವಾಗಿ ಅಂತ. ಮದುವೆ ಸಲುವಾಗಿ
ಮದುವೆ ಸಲುವಾಗಿನ ಖರ್ಚು ಮಾಡೋದಿರ್ತೈತಿ. ಅದು ಮೂಲ ಪಾಪ. ಇದು ಮೂಲ ಪಾಪ. ಅದನ್ನು ಗಳಿಸುವ ಭಾವ ಪಾಪ, ಖರ್ಚು ಮಾಡುವುದು ಪಾಪ. ಅಲ್ಲಿ ಪೋಷಣೆ ಆಗುವ ಯಾವ ರಾಗ ಅಥವಾ ಗರ್ವ ಇದೆಯಲ್ಲ, ಅದರಿಂದ ಮತ್ತೆ ಇಷ್ಟ. ಎರಡು ವಾರದ ಹಿಂದೆ ಆ ಜೈನನ ಮಾತು ಹೇಳಿದ್ದೀನ್ರಿ. ಯಾವ ದುಷ್ಕಾಳ ಬಿದ್ದ ನಂತರ 4 ತಿಂಗಳದ್ದು ಜೀವನ ನಡೆಯುವಷ್ಟು ದಾನ ಮಾಡು. ದಾನ ಅಲ್ಲ, ಕೊಟ್ಟ. ಅವನು ಕೊನೆಗೇನು ಹೇಳಿದ, ಇದೆಲ್ಲ ಅವ್ರದೇ ಅಧಿಕಾರ, ಅವರಿಗೆ ಸೇರಬೇಕಾದದ್ದು. ಯಾವುದೋ ಕಾರಣದಿಂದ, ಅರ್ಥಾತ್ ಪುಣ್ಯದ ಕಾರಣದಿಂದ ಅಂತ ಹೇಳಿ ಹೇಳ್ಬೋದು. ನನ್ನ ಹತ್ರ ಬಂದಿತ್ತು, ಈಗ ನಾನು ನಿರ್ಧಾರ ಅವ್ರದ್ದು ಅವರಿಗೆ ಹೋಯ್ತು. ಅವನು ಎಷ್ಟು ಸಜ್ಜನ ಪುರುಷರಿಗೆ ಪುನಃ ಪುನಃ ವಿಚಾರ ಮಾಡಬೇಕು. ತಂದೆನ ಕೇಳ್ತೇನಂದ, ಸ್ವತಃ ನಿರ್ಣಯ ತಗೊಳ್ಳಿಲ್ಲ. ತಂದೆನ ಕೇಳ್ತೇನಂದ. ತಂದೆ ಹೇಳ್ದ, ಇಂಥ ಸುವಸರೆಯಲ್ಲಿ ಸಿಗ್ತಿದೆಪ್ಪ, ಕೊಟ್ಟಬಿಡ. ಅವನ ಸತ್ಕಾರ ಮಾಡಲಿಕ್ಕೆ ಬಂದ. ದೊರೆ ಸತ್ಕಾರ ಮಾಡುವಂಥದ್ದು ನಾನೇನೂ ಮಾಡಿಲ್ಲ. ಇದು ಮಾತು ಕೇಳಲಿಕ್ಕೆ ಆಯ್ತ್ರಿ ಅಣ್ಣ, ಹೃದಯ ಒಪ್ಪುತ್ತಿದ್ದೇನು. ಆದ್ರೆ ನಮ್ಮ ಹೃದಯ ಆ ಪ್ರಕಾರ ತಯಾರಿದೆಯಣ್ಣ, ಇದನ್ನು ನಾವು ಇದೇನ. ಹಾಗಾದ್ರೆ ಜೈನತ್ವ ಎಲ್ಲಿದೆ? ಇಲ್ಲಿ ಒಳಗಡೆ, ಇಲ್ಲಿ ಅಕ್ಷರದೊಳಗಿದೆ ಏನು, ಈ ಬಟ್ಟೆಯೊಳಗಿದೆ ಏನು, ಮಂದಿರದೊಳಗಿದೆ ಏನು, ತ್ಯಾಗ ಯಾವ ಭೋಜನ ಮಾಡ್ತಾ ಇದ್ದೀವಿ ಅದರೊಳಗಿದೆ. ನಮ್ದು ವಿಚಾರ ಸರಣಿ, ನಮ್ಮ ಶ್ರದ್ಧೆ, ನಮ್ಮ ಆಚರಣೆಯೊಳಗೆ ಜೈನತ್ವ ಬರಬೇಕಾದದ್ದು. करायला लागतंय ना भूमिका अनुसार. विषय